ಓಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಜೈ ಜೈ ಶ್ರೀ. ನಾವು ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳ ಕರುಣಾ ಕಟಾಕ್ಷದಿಂದ ಭಗವದ್ಗೀತೆ ಉಪನ್ಯಾಸಗಳನ್ನ ನೋಡ್ತಾ ಇದ್ವಿ. ಹಿಂದೆ ನಾವು ಭಗವದ್ಗೀತೆ 5ನೇ ಅಧ್ಯಾಯ ಚಾಪ್ಟರ್ ಬಂದಿದ್ದೆ 36, ಅದನ್ನು ಸ್ವಲ್ಪ ನೋಡಿದ್ವಿ. ಈಗ ಅದನ್ನು ಸ್ವಲ್ಪ ಮೆಲ್ಕಾಕೊಂಡು ಹೋಗೋಣ. ಇಲ್ಲಿ 2 ಥರ ಸಾಧಕರಿರ್ತಾರೆ. ಮೊದಲನೇ ಹಂತದ ಸಾಧಕರು, ಅವರು BSc ಓದ್ತಾ ಇರೋರು. ಅವ್ರು ಯಾವ ಥರ? ಕರ್ಮಯೋಗಿಗಳು. ಇನ್ನು ಅವ್ರಿಗಿಂತ ಸ್ವಲ್ಪ ಮೇಲ್ಗಡೆ ಇರೋರು MSc ಆಗಿರುತ್ತವರು, ಅವರು ಸರ್ವಕರ್ಮ ಸನ್ಯಾಸ. ಈ MSc ಬರಬೇಕಾದ್ರೆ BSc ಮುಗಿಸ್ಕೊಂಡೇ ಬರಬೇಕು. ಅದಕ್ಕೋಸ್ಕರ ಸರ್ವಕರ್ಮ ಸನ್ಯಾಸ ಆಗಬೇಕಾದ್ರೆ ನಾವು ಕರ್ಮಯೋಗವನ್ನು ಚೆನ್ನಾಗಿ ಮಾಡಿರಬೇಕು. ಕರ್ಮಯೋಗವನ್ನು ಚೆನ್ನಾಗಿ ಮಾಡಿದ್ರೆ ನಮ್ಮ ಮನಸ್ಸು ಹೊರಗಡೆ ಹೋಗೋದು ನಿಂತು ಅಂತರ್ಮುಖತ್ವ ಬರುತ್ತೆ. ಇದು ಮೊದಲನೇ ಉಪಯೋಗ. ಎರಡನೇದು, ನಮ್ಮ ಅಂತಃಕರಣ ಶುದ್ಧಿ ಆಗಿರೋದ್ರಿಂದ ನಮಗೆ ನಮ್ಮ ಅಂತಃಕರಣ ಯಾವಾಗ ಶುದ್ಧಿ ಆಗುತ್ತೋ ಆತ್ಮ ಅದರ ಹಿಂತಡಿಕೆಯಾಗಿ ಆತ್ಮ ಹೇಗಿರ್ತಾನೋ ಹಾಗೆ ಅದರಲ್ಲಿ ಪ್ರತಿಬಿಂಬಿಸೋದಕ್ಕೆ ಶುರುವಾಗ್ತಾನೆ. ಪ್ರತಿಬಿಂಬಿಸೋದು ಅಂತಂದರೆ ಅವನ ಚಿತ್ರ ಬಂದು ಮೂಡುತ್ತೆ ಅಂತಲ್ಲ. ನಾವು ವಸ್ತುಗಳನ್ನ ನೋಡಿದಾಗ, ಕೇಳಿದಾಗ, ಮೂಸಿದಾಗ ಎಲ್ಲ ಥರಲ್ಲೂ ಆನಂದ ಹೆಚ್ಚುತ್ತಾ ಬರುತ್ತೆ. ಇದನ್ನು ಹೇಳೋದು ಇರಲಿ. ಒಟ್ಟಿನಲ್ಲಿ ಏನಾಯಿತು? ಸರ್ವಕರ್ಮ ಸನ್ಯಾಸ, ಕರ್ಮಗಳು ಬಿದ್ದು ಹೋಗಬೇಕು. ಅದು ಬೀಳೋದಕ್ಕೆ ಅದರ ಹಿಂದಿನ ಸಾಧನೆಯಾದ ಕರ್ಮಯೋಗವನ್ನು ಚೆನ್ನಾಗಿ ಮಾಡಿರಬೇಕು. ಇವಿಬ್ಬರು ಸಾಧಕರೇ. ಆದರೆ ಒಬ್ಬ BSc, ಇನ್ನೊಬ್ಬ MSc. ಇವು MSc ಕೂಡ ಅವನು ಪೂರ್ತಿ ಮುಗಿಸ್ಕೊಂಡು PhDಗೆ ಬರಬೇಕಾಗುತ್ತೆ. ಈ PhDಗೆ ಬರೋಕ್ಕೆ ರೆಡಿಯಾಗಿದ್ದಾನೆ ಯಾರು? ಸರ್ವಕರ್ಮ ಸನ್ಯಾಸಿ. ಅವನೇನು ಮಾಡ್ತಾನೆ? ಅಲ್ಲಿ ಶ್ರವಣ ಮನನ ಧ್ಯಾನ ಜಪ ಏಕಾಂತವಾಸ ಮೌನ ಅಮಾನಿತ್ವಾದಿ ಸಾಧನೆಗಳು, ಯಮನಿಯಮಗಳು, ಬುದ್ಧಿವಿಚಲಿತಾದಿ ಸಾಧನೆಗಳು. ಅಮಾನಿತ್ವಾದಿತ ಸಾಧನೆಗಳು ಅಂತಂದರೆ ಅಮಾನಿತ್ವ, ಅದಂಬಿತ್ವ, ಅಹಿಂಸಾ, ಆರ್ಜವ, ಆಚಾರ್ಯ ಉಪಾಸನೆ ಅಂತ 24 ಸಾಧನೆಗಳನ್ನ ಭಗವಂತ ಹೇಳ್ತಾನೆ. ಈ ಸಾಧನೆಗಳನ್ನ ಜ್ಞಾನ ಅಂತಾನೆ ಕರೀತಾನೆ ಭಗವಂತ. ಯಾಕೆ? ಅವು ನಿಜವಾಗ್ಲೂ ಜ್ಞಾನ ಅಲ್ಲ, ಅವೇ ಜ್ಞಾನವಲ್ಲ, ಅವು ಸಾಧನ, ಕರ್ತೃತಂತ್ರ ಸಾಧನ. ಅದನ್ನು ಮಾಡೋದ್ರಿಂದ ನಿಮಗೆ ಜ್ಞಾನವೇ ಲಭಿಸಿಬಿಡುತ್ತೆ ಅಂತ ಹೇಳೋ ದೃಷ್ಟಿಯಿಂದ ಅದನ್ನೂ ಕೂಡ ಜ್ಞಾನ ಸಾಧನಗಳು ಅಂತ ಕರೀತಾರೆ. ಅಷ್ಟು. ಅದಕ್ಕೋಸ್ಕರ ಕೊನೆ ಹಂತದಲ್ಲಿ ಸನ್ಯಾಸಿಗಳಿದ್ದಂಗೆ ಇರಬೇಕು. ಸನ್ಯಾಸ ಬಟ್ಟೆ ಹಾಕೊಳ್ಳೋದಲ್ಲ, ಸನ್ಯಾಸ ದೀಕ್ಷೆ ತಗೊಳ್ಳೋದಲ್ಲ, ನಿಮ್ಮ ಮನಸ್ಸಿನಲ್ಲಿ ಆ ಸ್ಥಿತಿ ಇರಬೇಕು. ಆಮೇಲೆ ಅಲ್ಲಿ ಕೊನೆ ಹಂತದ ಸಾಧನೆಗಳು, ವಸ್ತುತಂತ್ರವಾದ ಸಾಧನೆ, ನೇರಾದ ಸಾಧನೆ, ಶ್ರವಣ ಮನನ ಧ್ಯಾನ, ಇವುಗಳನ್ನೇ ಮಾಡಬೇಕು. ಆ ಮೂರಲ್ಲಿ ಯಾವುದಾದ್ರೂ ಒಂದನ್ನೇ ಮಾಡ್ತಾ ಇರಬೇಕು. ಒಂದು ಸ್ವಲ್ಪ ದಿವಸ ಶ್ರವಣ ಮಾಡೋದು, ಇನ್ನು ಸ್ವಲ್ಪ ದಿವಸ ಮನನ ಮಾಡೋದು, ಇನ್ನು ಸ್ವಲ್ಪ ದಿವಸ ಧ್ಯಾನ ಮಾಡೋದು, ಇನ್ನು ಸ್ವಲ್ಪ ದಿವಸ ಜಪ ಮಾಡೋದು. ಜಪ ಕರ್ತೃತಂತ್ರ. ಆದರೂ ಈ ಮೂರಲ್ಲೂ ಸಿಗದೇ ಇದ್ದರೆ ಜಪ ತುಂಬ ಸುಲಭ ಅಂತ ಹೇಳಿ ಬ್ರಹ್ಮಚೈತನ್ಯರು, ಬ್ರಹ್ಮಾನಂದರು, ಸಮರ್ಥ ರಾಮದಾಸರು ಮತ್ತು ಶ್ರೀಧರ ಸ್ವಾಮಿಗಳು ಇವರು ಎಲ್ಲ ವೇದಾಂತಿಗಳಾಗಿದ್ದರೂ ಕೂಡ
ಇವರು ಜಪದಿಂದಲೇ ಮುಕ್ತರಾಗ್ತಾರೆ. ಅದಕ್ಕೋಸ್ಕರ ಇದೆಲ್ಲ ನಾವು ನೋಡಿದ್ದೀವಿ. ಒಟ್ಟಿನಲ್ಲಿ ಇಷ್ಟಂತೂ ನಮ್ಗೆ ಅರ್ಥ ಆಗಿತ್ತು. ಈಗ ಮುಂದಕ್ಕೆ ಹೋಗೋಣ. ಇನ್ನು PhD ಬಂದು ಅವನು PhD ಪಾಸ್ ಮಾಡಿಕೊಂಡ್ರೆ ಬ್ರಹ್ಮಜ್ಞಾನಿ, ಅವನು ಹೇಗಿರ್ತಾನೆ? ಅವನಿಗೂ ಕೂಡ ಸರ್ವಕರ್ಮ ಸನ್ಯಾಸ ಸಹಜವಾಗಿರುತ್ತೆ. ಈ ಅವನಿಗಿಂತ ಕೆಳಗಡೆ ಇರುವನು ಸರ್ವಕರ್ಮ ಸನ್ಯಾಸ ಅಂತ ಕರೀತಾರೆ. ಆದರೆ ಅವನದು ಎಫರ್ಟ್ ಹಾಕಬೇಕು. ಅವನಿಗಿಂತ ಕೆಳಗಡೆ ಇರೋ ಇಬ್ಬರು ಅಹಂಕಾರ ಇರುತ್ತೆ, ಕಾಮಕ್ರೋಧ ಲೋಭ ಮೋಹ ಮದಮಾತ್ಸರ್ಯಗಳು ಇರುತ್ತೆ, ಕಡಿಮೆ ಆಗಿರುತ್ತೆ, ತತ್ವವನ್ನು ಕಂಡಿರಲ್ಲ. ಅದಕ್ಕೋಸ್ಕರನೇ ಇನ್ನೂ ಅಹಂಕಾರದಲ್ಲಿ ಇರ್ತಾರೆ ಅಂತ ಹೇಳೋದು. ಬ್ರಹ್ಮಜ್ಞಾನಿಗೆ ನಾನು ಅಹಂಕಾರ ಕಿಂಚಿತ್ತಿರುವುದಿಲ್ಲ, ಕಾಮಕ್ರೋಧ ಲೋಭ ಮೋಹ ಮದಮಾತ್ಸರ್ಯಗಳು ಲವಲೇಶ ಇರುವುದಿಲ್ಲ. ಅವನು ನಿಷ್ಕ್ರಿಯ, ನಿರಹಂಕಾರಿ, ನಿರವಸ್ಥ, ಅವನು ಹಾಗಿರ್ತಾನೆ. ಅವನು ಯಾವ ಕ್ರಿಯೆಯನ್ನು ಮಾಡೋದಿಲ್ಲ, ಯಾರ ಕೈಯಲ್ಲೂ ಯಾವ ಕ್ರಿಯೆಯನ್ನು ಮಾಡಿಸೋದಿಲ್ಲ. ಆನಂದ ಸ್ವರೂಪದಲ್ಲಿರ್ತಾನೆ ಯಾವಾಗಲೂ. ಹೇಗಿರ್ತಾನವನು? ಅವನಿಗೆ ಇವೆಲ್ಲ ಸಹಜ. ಯಾವುದೋ ಸಾಧನೆಗಳು ಮಾಡುವಾಗ ಎಫರ್ಟಿಂದ ಮಾಡಬೇಕು, ಅವುಗಳನ್ನ ನಿಯಂತ್ರಿಸಬೇಕು. ಇಂದ್ರಿಯಗಳನ್ನ, ಕರ್ಮೇಂದ್ರಿಯಗಳನ್ನ, ಅಂತಃಕರಣವನ್ನು ನಿಯಂತ್ರಿಸಬೇಕು ಸಾಧಕರ ಹಂತದಲ್ಲಿ. ತತ್ವದಲ್ಲಿ ನಿಂತವನಿಗೆ ಏನೂ ಮಾಡಬೇಕಾಗಿಲ್ಲ, ಅವನು ಹೇಳ್ದಂಗೆ ಎಲ್ಲ ಕೇಳುತ್ತೆ. ಅದಕ್ಕೋಸ್ಕರನೇ ಅವನ ತತ್ವದಲ್ಲಿ ನಿಂತಾಗ ಹಗ್ಗವನ್ನು ಕಂಡವನು ಅರ್ಥ. ಆತ್ಮಸ್ವರೂಪವನ್ನು ಅನುಭವದಿಂದ ಕಂಡವನು ಅಂದರೆ ಮತ್ತೆ ಹಗ್ಗ ಕಾಣೋ ಹಾಗೆ ಅಂತ ವಿಷಯ ರೂಪದಲ್ಲಿ ಕಾಣೋದಲ್ಲ. ತಾನಾಗಿ ಉಳ್ಕೊಂಡಾಗ ಅವನು ಹೇಗಿರ್ತಾನೆ? ಸಹಜವಾದ ಸ್ಥಿತಿಯಲ್ಲಿ ಇರ್ತಾನೆ. ಹೆಂಗಿರ್ತಾನೆ ಅವನಿಗೆ ಎಲ್ಲವೂ ಕೂಡ ಎಫರ್ಟ್ಲೆಸ್, ಸ್ಪಾಂಟೇನಿಯಸ್, ಚಾಯ್ಸ್ಲೆಸ್, ಅನ್ಕಂಡೀಷನಲ್ ಲವ್, ಸಹಜವಾಗಿ ನ್ಯಾಚುರಲ್ ಆಗಿ ಇರ್ತಾನೆ. ಅದು ಇಂಪಾರ್ಟೆಂಟ್. ಇಷ್ಟು ಅರ್ಥ ಆಗಿತ್ತು ನಮಗೆ. ಈಗ ನಾವು ಮುಂದಕ್ಕೆ ಹೋಗಬೇಕಾಗಿದೆ. 5ನೇ ಅಧ್ಯಾಯದಲ್ಲಿ 13ನೇ ಶ್ಲೋಕ. ಈ ತತ್ವದಲ್ಲಿ ನಿಂತವನು ಇಲ್ಲಿ ಪರಮಾರ್ಥ ಸನ್ಯಾಸಿಯನ್ನು ವರ್ಣಿಸಿರುವ ಶ್ಲೋಕ ಪೂರ್ಣವಾಗಿ ವಿಮರ್ಶೆ ಮಾಡಬೇಕಾಗಿದೆ. ತತ್ವದಲ್ಲಿ ನಿಂತವನು ಹೇಗಿರ್ತಾನೆ ಅವನು ವರ್ಣಿಸ್ತಾ ಇದ್ದಾರೆ ಇಲ್ಲಿ. ಜ್ಞಾನಿಯನ್ನ ವಶಿ, ಆ ಶ್ಲೋಕ ಹೇಳ್ತೀನಿ. ಸರ್ವಕರ್ಮಾಣಿ ಮನಸ ಸನ್ಯಸ್ಯಾಸ್ತೆ ಸುಖಂ ವಶಿ. ಅವನು ವಶಿ, ಇಂದ್ರಿಯಗಳನ್ನ ತನ್ನ ವಶದಲ್ಲಿ ಇಟ್ಕೊಂಡಿರ್ತಾನೆ. ಅವನು ಹೇಳ್ದಂಗೆ ಕೇಳುತ್ತೆ. ನವದ್ವಾರೇ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್. ಅವನು ಹೇಗಿರ್ತಾನೆ? ಅವನ ನವದ್ವಾರ ಪುರ, ನಮ್ಮ ಶರೀರದಲ್ಲಿ ಅವನು ಹೇಗಿರ್ತಾನೆ ಅದನ್ನು ಹೇಳ್ತಾ ಇದ್ದಾರೆ. ಜ್ಞಾನಿಯಾದವನು ತನ್ನ ಇಂದ್ರಿಯಗಳು ತನ್ನ ಹತೋಟಿಲಿರುತ್ತೆ. ಕಾಮ ಕ್ರೋಧ ಲೋಭ ಮೋಹ ಮದಮಾತ್ಸರ್ಯಗಳು ಕಿಂಚಿತ್ತಿರೋದಿಲ್ಲ. ಕರ್ಮಗಳು ಬಿದ್ದೋಗಿರುತ್ತೆ. ಜ್ಞಾನಿಯಾದವನಿಗೆ ನಮಗಿರುತ್ತಾ ಅಂತ ಪ್ರಶ್ನೆ ನಾನು ಹಾಕ್ತಾ ಇದ್ದೀನಿ. ಅಜ್ಞಾನಿಗೆ ಕಾಮ ಕ್ರೋಧ ಲೋಭ ಮೋಹ ಇವೆಲ್ಲನೂ ಇರುತ್ತಾ ಅಂತ ಪ್ರಶ್ನೆ. ವ್ಯವಹಾರದ ದೃಷ್ಟಿಯಿಂದ ಇರುತ್ತೆ. ಪಾರಮಾರ್ಥ ದೃಷ್ಟಿಯಿಂದ ಇಲ್ಲ, ಇರೋದಿಲ್ಲ. ಅದು ಇಂಪಾರ್ಟೆಂಟು ನಿಜವಾಗ್ಲೂ. ಯಾಕೆ? ಈಗ ಹಗ್ಗ ಕಂಡವನಿಗೆ ಹಾವಿಲ್ಲ, ಹಗ್ಗ ಕಾಣದೇ ಇರೋವನಿಗೆ ಭ್ರಮೆ. ಭ್ರಮೆ ಅಂದರೆ ಮಾಯೆ, ನಿಜವಾಗ್ಲೂ ಇಲ್ಲದೆ ಇರೋದು. ಅದು ಇದ್ದಂತೆ ತೋರ್ತಾ ಇರುತ್ತೆ. ಆದ್ದರಿಂದ ನಮಗೂ ಕೂಡ ಈ ಕಾಮಕ್ಕೂ ಶರೀರ
ಇದ್ದಂತೆ ತೋರ್ತಾ ಇದೆ. ಹಾವು ಇದೆಯಾ? ಇಲ್ಲ. ಶರೀರ ಇದೆಯಾ? ಇಲ್ಲ. ಬ್ರಹ್ಮಜ್ಞಾನಿಗೂ ಇಲ್ಲ, ನಮಗೂ ಇಲ್ಲ. ಹಾಗೆ ಸೊ ಈ ಬ್ರಹ್ಮಜ್ಞಾನಿಗೆ ಮತ್ತೆ ಹಾಗಾದರೆ ನಮಗೆ ಇದ್ದಂತೆ ತೋರುತ್ತಲ್ಲ, ಕಾರಣ ಏನು ಅಂದರೆ ಅವಿದ್ಯೆ, ರಾಂಗ್ ನಾಲೆಡ್ಜ್. ನಾನು ತಪ್ಪಾಗಿ ತಿಳ್ಕೊಂಡಿದ್ದೀನಿ ಅಷ್ಟೇ. ಆ ತಪ್ಪು ತಿಳುವಳಿಕೆ ಹೋಗಬೇಕಾಗಿದೆ, ಮತ್ತೇನು ಚೇಂಜ್ ಆಗಬೇಕಾಗಿಲ್ಲ. ಬ್ರಹ್ಮಜ್ಞಾನಿಯು ಕೂಡ ಅವನು ಮುಕ್ತನಾದ ಮೇಲೆ ಬದುಕೇ ಇರ್ತಾನೆ. ಈ ಶರೀರ ಇರುತ್ತೆ, ಈ ಶರೀರದಲ್ಲೇ ಅವನು ಕೆಲಸ ಮಾಡ್ತಾ ಇರ್ತಾನೆ, ಆದರೂ ಏನೇನೋ ಮಾಡಲ್ಲ. ಇದು ಕೇಳಿದಾಗ ನಮಗೆ ಕನ್ಫ್ಯೂಷನ್ ಆದಂಗೆ ಆಗುತ್ತೆ. ಇವಾಗ ನಮಗಾಗಲ್ಲ, ಮೊದಲು. ಆದ್ದರಿಂದ ಬ್ರಹ್ಮಜ್ಞಾನಿ ವಶಿ ಅಂದರೆ, ಈಗ ನಿಮ್ಮನ್ನೇ ಪ್ರಶ್ನೆ ಕೇಳಿದ್ರೆ ನೀವೇನು ಹೇಳ್ತೀರಾ? ಶರೀರ ನನ್ನದು, ಕರ್ಮೇಂದ್ರಿಯಗಳು ನನ್ನದು, ಜ್ಞಾನೇಂದ್ರಿಯಗಳು ನನ್ನದು, ಅಂತಃಕರಣ ನನ್ನದು. ಕರೆಕ್ಟ್ ತಾನೆ? ನನ್ನದು ಅಂತಂದ್ರೆ ತಾನೇ ನೀವು ಹೇಳ್ದಂಗೆ ಕೇಳಿಯಪ್ಪ ನೋಡೋಣ ಅಷ್ಟೆ. ಕೇಳುತ್ತಾ? ಕೇಳೋದಿಲ್ಲ. ಮತ್ತೆ ಆದರೆ ಬ್ರಹ್ಮಜ್ಞಾನಿಗೆ ಅವನಿಗೂ ಹಾಗೆ, ಆದರೆ ಅವನು ಹೇಳ್ದಂಗೆ ಕೇಳುತ್ತೆ. ಯಾಕೆ ಗೊತ್ತಾ? ಒಳಗಡೆ ಶಾಶ್ವತವಾಗಿರೋ ಆನಂದ ಅವನ ಸ್ವರೂಪವೇ ಅನ್ನೋ ಅನುಭವ ಬಂದಿರುತ್ತೆ. ಹಗ್ಗ ಕಂಡವನಿಗೆ ಹಾವಿನ ಭಯ ಇರುತ್ತಾ? ಹಾಗಿರುತ್ತೆ, ಅದು ಸಹಜವಾಗಿರುತ್ತೆ. ಅದಕ್ಕೆ ಹೇಳಿದ್ದು ನೈಸರ್ಗಿಕವಾಗಿರುತ್ತೆ. ಇನ್ನು ಮುಕ್ತನ ಆಗದೇ ಇರೋವನ್ನ ಯತಿ ಅಂತ ಕರೀತಾರೆ. ಯತಿ ಅಂತಂದರೆ ಯತ್ನವನ್ನು ಮಾಡುತ್ತಿರುವವನು. ಯಾವುದಕ್ಕೆ ಯತ್ನ ಮಾಡಬೇಕು ಅವನು? ಕರ್ಮೇಂದ್ರಿಯಗಳನ್ನ ತನ್ನ ವಶದಲ್ಲಿ ಇಟ್ಕೊಳ್ಳೋದಕ್ಕೆ, ಜ್ಞಾನೇಂದ್ರಿಯಗಳನ್ನ, ಅಂತಃಕರಣವನ್ನು ತಾನು ಹೇಳ್ದಂಗೆ ಕೇಳೋದಿಕ್ಕೆ. ಇಲ್ಲಿ ನಮಗೆ ಗೈಡ್ ಯಾವುದು? ಶಾಸ್ತ್ರ, ಧರ್ಮ. ಅದಕ್ಕೋಸ್ಕರ ಶಾಸ್ತ್ರ ಹೇಳುತ್ತೆ ನೀನು ಹೀಗೆ ನಡ್ಕೊಂಡು ಹೋಗು ಅಂತ. ಆ ಹೋದರೆ ನನಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಕೊನೆಗೆ. ಅದಕ್ಕೋಸ್ಕರ ಅವನು ಎಫರ್ಟಿಂದ, ಚಾಯ್ಸಿಂದ, ಕಷ್ಟಪಟ್ಟು ಸಾಧನೆ ಮಾಡಿ ಇವುಗಳನ್ನೆಲ್ಲ ತನ್ನ ಹತೋಟಿಲಿ ಎಳ್ಕೊಂಬರಬೇಕು. ಈ ಎಳ್ಕೊಂಬರೋದಕ್ಕೆ 2 ಉಪಾಯಗಳಿದೆ ಅಂತ ಹಿಂದೆ ತಿಳಿಸಿದ್ರು. ಒಂದು ಜ್ಞಾನಿ ದೃಷ್ಟಿ, ಜ್ಞಾನದಿಂದ ಅವನು ಹಗ್ಗ ಅಂತ ಕಂಡುಬಿಟ್ರೆ ಮತ್ತೆ ಅವನಿಗೆ ತಿರ್ಗ ಹಾವು ಅಂತ ಹೆದರ್ಕೊಳ್ಳಲ್ಲ. ಎರಡನೇದು ಅಷ್ಟು ಯೋಗ್ಯತೆ ಇಲ್ಲವಲ್ಲ, ಅದಕ್ಕೆ ಇವಾಗ ಸಾಧನೆಗಳನ್ನ ಹೇಳ್ತಾ ಇರೋದು. ಅವನೇನು ಮಾಡಬೇಕು? ಸ್ಟೆಪ್ ಬೈ ಸ್ಟೆಪ್ ಸಾಧನೆಗಳನ್ನ ಮಾಡ್ಕೊಂಡು ಹೋಗ್ಬೇಕು. ಕರ್ಮಯೋಗ, ಸರ್ವಕರ್ಮ ಸನ್ಯಾಸ, ಜ್ಞಾನನಿಷ್ಠೆ, ಹಂಗೆ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಜ್ಞಾನಿ ಇದಕ್ಕಾಗಿ ಯಾವ ಯತ್ನವನ್ನೂ ಮಾಡಬೇಕಾಗಿಲ್ಲ, ಇಂದ್ರಿಯಗಳನ್ನ ಕಂಟ್ರೋಲ್ ಇಟ್ಕೊಳ್ಳೋಕ್ಕೆ. ಯಾಕೆ? ಸತ್ಯವಾಗಿದೆಯಾ ಅವನ ಶರೀರ? ಹಾವನ್ನ ನೀವು ದಾರ ಕಟ್ಟಿ ಇಟ್ಕೋಬೇಕೇನೋ? ಹುಲಿಗಿಲಿ ನಾಯಿ ಇದ್ರೆ ಅದಕ್ಕೆ ದಾರ ಕಟ್ಟಿ ಇಟ್ಕೋಬೇಕು. ಅದೇ ಥರ ಹಾವಿಗೆ ಏನಾದರೂ ದಾರ ಕಟ್ಟಿ ಇಟ್ಕೋಬೇಕೇನೋ? ಹಲ್ಗಳು ಕೀಳ್ಬೇಕೇನೋ? ಇಲ್ಲ. ಯಾಕೆ? ಹಾವು ಇಲ್ಲ ಅಲ್ಲಿ. ಅದೇ ರೀತಿ ಶರೀರ ಇಲ್ಲ, ಶರೀರ ಪ್ರಾಣ ಯಾವುದೂ ಇಲ್ಲ. ಕರ್ಮಗಳಿದೆಯಾ? ಕರ್ಮಗಳು ಇಲ್ಲ. ಪಾಪ ಇದೆಯಾ? ಪಾಪ ಇಲ್ಲ. ಪುಣ್ಯ ಇದೆಯಾ? ಪುಣ್ಯ ಇಲ್ಲ. ಶರೀರ ಇಲ್ಲ ಅಂದಮೇಲೆ ಪುಣ್ಯ ಎಲ್ಲಿಂದ ಬಂತು? ಹಾಗಾಗ್ಬಿಡುತ್ತೆ. ಅವನಿಗೂ ಇಲ್ಲ, ನಮಗೂ ಇಲ್ಲ. ಆದರೆ ನಮಗೆ ಅವಿದ್ಯೆಯಿಂದ ಇದ್ದಂತೆ ತೋರ್ತಾ ಇದೆ, ಇಷ್ಟೇ ವ್ಯತ್ಯಾಸ. ಅದರಿಂದ ನಾವು ಸಾಧನೆ ಮಾಡಬೇಕು. ಅವನು ಕಾಮಿಯಲ್ಲ, ಇಂದ್ರಿಯಗಳು ಪೂರ್ಣವಾಗಿ ಅವನ ವಶದಲ್ಲಿರುತ್ತೆ. ಕರ್ಮಗಳನ್ನು ಮನಸ್ಸಿಂದ ಸಂಪೂರ್ಣವಾಗಿ ಸನ್ಯಾಸ ಮಾಡ್ಕೊಂಡಿರ್ತಾನೆ. ಸನ್ಯಾಸ ಮಾಡ್ಕೊಂಡಿರ್ತಾನೆ ಅಂದರೆ ಮೊದಲು ಶರೀರ ಇರುತ್ತೆ, ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಇರುತ್ತೆ, ಕರ್ಮ ಇರುತ್ತೆ, ಹುಟ್ಟು ಸಾವುಗಳು ಇರುತ್ತೆ. ಇವುಗಳನ್ನ ತಪ್ಪಿಸ್ಕೊತಾನೆ ಅಲ್ಲ. ಅವನು ತತ್ವದಲ್ಲಿ ನಿಂತಿದ್ದ ತಕ್ಷಣ ಇವುಗಳು ನಿಜವಾಗಿಯೂ ಮೊದಲೂ ಇಲ್ಲ, ಈಗಲೂ ಇಲ್ಲ, ಆಮೇಲೂ ಇಲ್ಲ. ನನಗೆ ಮಾತ್ರ ಅಲ್ಲ, ಯಾರಿಗೂ ಇಲ್ಲ ಅಂತ ಗೊತ್ತಾಗುತ್ತೆ. ಇದು ತುಂಬ ಇಂಪಾರ್ಟೆಂಟ್.
ಬೇಕಾದಷ್ಟು ಸಲ ಚರ್ಚೆ ಮಾಡಿದ್ದೀವಿ, ಪ್ರಶ್ನೋತ್ತರಗಳ ರೂಪದಲ್ಲಿ ನೋಡಿದ್ದೀವಿ. ಇದನ್ನು ಚೆನ್ನಾಗಿ ಮೆಲ್ಕು ಹಾಕಿ. ಆದ್ದರಿಂದ ಸರಿ, ಆ ಮುಕ್ತನಾಗ್ತಾನೆ, ಅವನ ಅದಕ್ಕೆ ವಶಿ ಅಂತಂದರೆ ವಶೀಕರಣ ಅಂತ ಹೇಳ್ತಾರೆ. ಅದು ಗೊತ್ತು ನಮಗೆ. ಹಾಗೆ ಅವನು ಹೇಳ್ದಂಗೆ ಎಲ್ಲ ಕೇಳುತ್ತೆ. ಈಗ ಅವನು ಎಲ್ಲಿರ್ತಾನೆ? ವ್ಯವಹಾರ ದೃಷ್ಟಿಯಿಂದ. ಶರೀರನೇ ಇಲ್ಲ ಅಂದಮೇಲೆ ಇನ್ನು ಶರೀರದಲ್ಲಿ ಎಲ್ಲಿರೋದವನು? ಅದಕ್ಕೋಸ್ಕರ ವ್ಯವಹಾರದ ದೃಷ್ಟಿಯಿಂದ ಮುಕ್ತನಾದ್ಮೇಲೆ ಅವನಿಗೆ ಶರೀರ ಇರುತ್ತಲ್ಲ, ಅವನು ಹೇಗಿರ್ತಾನೆ? ನವದ್ವಾರಪುರದಲ್ಲಿ ಏನನ್ನೂ ಮಾಡದೆ, ಅವನೇನೂ ಮಾಡೋದಿಲ್ಲ, ಬೇರೆಯವ್ರ ಕೈಯಲ್ಲೂ ಏನೇನೂ ಮಾಡಿಸೋದಿಲ್ಲ, ಹಾಯವಾಗಿರ್ತಾನ ಅವನು. ಇವಾಗ ಏನಾದರೂ ಮಾಡಬೇಕಾದ್ರೆ ಕಾರಣ ಏನು? ಚೆನ್ನಾಗಿ ವಿಚಾರ ಮಾಡಿದ್ದೀವಿ. ಅವಿದ್ಯೆ ಇದ್ರೆ ಕಾಮ, ರಾಂಗ್ ನಾಲೆಡ್ಜ್ ಇದ್ರೆ ಕಾಮ ಬರುತ್ತೆ. ಯಾವಾಗ ರಾಂಗ್ ನಾಲೆಡ್ಜ್ ಇಲ್ವೋ ಕಾಮ ಇಲ್ಲ. ಕಾಮ ಇದ್ದಿದ ತಕ್ಷಣ ಜನ್ಮ ಇಲ್ಲ, ಕ್ರಿಯೆ ಇಲ್ಲ, ಕ್ರಿಯಾಕಾರಕ ಫಲ ಕ್ಯಾನ್ಸಲ್. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಬ್ರಹ್ಮಜ್ಞಾನಿ ತನ್ನ ನವದ್ವಾರಪುರದಲ್ಲಿ ಹೇಗಿರ್ತಾನೆ ಅನ್ನೋದಕ್ಕೆ. ಹಿಂದೆ ಪಾಳ್ಯಗಾರರು ಇರ್ತಾ ಇದ್ರು. ಅವ್ರೇನು ಮಾಡ್ತಾ ಇದ್ರು? ಈ ಶತ್ರುಗಳು ಬರಬಾರ್ದು ಅಂತ ಹೇಳಿ ಅವರು ಎಲ್ಲವನ್ನು ಅವ್ರಿಗೆ ಬೇಕಾಗಿರೋ ಸಾಂಬಾರು ಪದಾರ್ಥಗಳು ಏನೇನು ಬೇಕೋ ಎಲ್ಲವನ್ನು ಶೇಖರಣೆ ಮಾಡ್ಕೊಂಡ್ಬಿಟ್ಟು ಅದಕ್ಕೆ 1-2 ಬಾಗಿಲುಗಳು ಇರ್ತಾ ಇತ್ತು. 2 ಅಥವಾ 1, ಎರಡನ್ನೂ ಭದ್ರವಾಗಿ ಹಾಕ್ಕೊಂಡು ಒಳಗಡೆ ಸುರಕ್ಷಿತವಾಗಿ ಇರ್ತಾ ಇದ್ರಂತೆ. ಹಾಗೆ ಜ್ಞಾನಿ ಕೂಡ ತನ್ನ ತತ್ವವನ್ನು ತಿಳ್ಕೊಂಡು ಅವನು ಆನಂದ ಸಿಗ್ತಾ ಇರುತ್ತೆ ಅವನಿಗೆ ಕಂಡ ಮೇಲೆ. ಅದರಿಂದ ಅವನ ಶರೀರದಲ್ಲಿ ಎಲ್ಲಿಗೂ ಹೋಗ್ಬೇಕಾಗಿಲ್ಲ, ಎಲ್ಲಿಗೂ ಬರಬೇಕಾಗಿಲ್ಲ, ಆನಂದದಿಂದ ಇರ್ತಾನಂತೆ. ಅವನಿಗೆ ಯಾವ ವಿಷಯ ರೂಪ ಶತ್ರುಗಳು ಅಂಜಿಕೆ ಇರೋದಿಲ್ಲ. ಶತ್ರುಗಳು ಇರ್ತಾರೆ ಅವರಿಗೆ, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು. ಸ್ವಾಮಿ ಒಂದು ಸ್ವಲ್ಪ ಇರುತ್ತೆ ಸ್ವಾಮಿ, ಇರೋದಲ್ಲ. ಇಲ್ವೇ ಅಂದಿಲ್ಲ, ಇಂದಿಲ್ಲ, ಮುಂದಿಲ್ಲ. ನನಗೆ ಮಾತ್ರ ಅಲ್ಲ, ಯಾರ್ಯಾರಿಗೂ ಇಲ್ಲ ಅಂತ ಗೊತ್ತಾಗುತ್ತೆ. ಅದು ಮಾತ್ರ ಅಲ್ಲ, ಎಲ್ಲವೂ ಶರೀರ ಗಿರೀರ ಎಲ್ಲ ಅಷ್ಟೆಲ್ಲ. ಯಾತಕ್ಕೆ? ಅವಸ್ಥೆ ಇಲ್ಲ ಅಂದರೆ ಅದರ ಒಳಗಡೆ ಇರೋದು ಯಾರ್ಯಾರಿಗೂ ಏನೇನೂ ಇಲ್ಲ. ಸಾಮಾನ್ಯರಂತೆ ಅವನ ಮನಸ್ಸು, ಹೆಂಡತಿ, ಮಕ್ಕಳು, ಹೊಲ ಮನೆ, ಹಣಕಾಸು ಮುಂತಾದದಲ್ಲಿ ಇರೋದಿಲ್ಲ. ನಮಗಿರುತ್ತೆ ನೋಡ್ರಿ. ನಮಗೆ ನನ್ನ ಶರೀರದ ಮೇಲೆ ನಾನು, ನನ್ನದು ಅಂತಂದಿದ ತಕ್ಷಣ ಹೆಂಡತಿ, ಮಕ್ಕಳು, ಮನೆ ಮಠ, ಆದಿ ಭೌತಿಕ, ಆದಿ ದೈವಿಕದಲ್ಲಿರುತ್ತೆ ನಮಗೆ. ಅವನಿಗೆ ಇರೋದಿಲ್ಲ. ಆದರೆ ಎಲ್ಲರ ಜೊತೆಯಲ್ಲಿ ಇರ್ತಾನವನು. ಇದ್ರೂ ಕೂಡ ಅವನಿಗೆ ಕಿಂಚಿತ್ ಅದರ ದುಃಖ ಆಗಲಿ ಸುಖ ಆಗಲಿ ಅಂಟೋದಿಲ್ಲ. ಮತ್ತೆ ಹೇಗಿರ್ತಾನವನು? ಆತ್ಮ ಸಮಸ್ತವಾಗಿರ್ತಾನೆ, ಆತ್ಮನಲ್ಲಿ ಸಮಸ್ತವಾಗಿರ್ತಾನೆ, ಆತ್ಮ ಕ್ರೀಡನಾಗಿರ್ತಾನೆ. ಆ ಆತ್ಮನ ಆನಂದವನ್ನು ಅನುಭವಿಸ್ಕೊಂಡಿರ್ತಾನಂತೆ. ಅಂತ ಆನಂದ ಯಾರಿಗೆ ಬೇಡಪ್ಪ? ಏನು ಕೆಲಸ ಮಾಡಬೇಕಾಗಿಲ್ಲ ಅಂದ್ರೆ ಅವನು ಮಾಡೋಷ್ಟು ಕೆಲಸ ಯಾರೂ ಮಾಡೋದಿಲ್ಲ. ಬಟ್ ನಿಜವಾಗಿಯೂ ಅವನ ದೃಷ್ಟಿಯಿಂದ ಅವನು ಏನು ಕೆಲಸ ಮಾಡಲ್ಲ, ಬೇರೆಯವ್ರ ಕೈಯಲ್ಲೂ ಏನು ಕೆಲಸ ಮಾಡಿಸ್ಬೇಕಾಗಿಲ್ಲ. ಅಲ್ಲ, ಕೆಲಸ ಮಾಡಿಸ್ಬೇಕಾಗಾದ್ರೆ ನನಗಿಂತ ಬೇರೆಯದು ಏನೋ ಇರಬೇಕು. ಅದ್ವೈತ ತತ್ವದಲ್ಲಿ ಅದು ಒಂದೇ ಇದ್ದಾಗ ಏನು ಮಾಡಿಸ್ಬೇಕು, ಏನು ಮಾಡಬೇಕು ಬರೋದಿಲ್ಲ. ಅದಕ್ಕೆ ಅದ್ವೈತ ತತ್ವ ಅಂತ ಹೇಳೋದು. ಯಾವ ಕ್ಷೋಭೆಯೂ ಇಲ್ಲದೆ ಸುಖವಾಗಿರ್ತಾನೆ ನವದ್ವಾರಪುರದಲ್ಲಿ. ಯಾವ ವಿಷಯಗಳನ್ನು ದೊರಕಿಸಿಕೊಳ್ಳದ ಕೆಲವರು ಈ ಹೇಡಿಗಳಂತೆ ಜೈಲಿನಲ್ಲೋ ಮನೆ ಒಳಗಡೆ ಅವಿತ್ಕೊಂಡಿರ್ತಾರಲ್ಲ, ಹಂಗಲ್ಲ ಅವನಿರೋದು. ತನ್ನೊಳಗೆ ಇರುವ ಪರಮಾತ್ಮ ತತ್ವವನ್ನು ಅರ್ಥಿರ್ತಾನೆ. ಸರ್ವಕಾಮಗಳನ್ನು ಒಮ್ಮೆಗೆ ಅನುಭವಿಸ್ತಾ ಇರ್ತಾನೆ. ಬ್ರಹ್ಮಜ್ಞಾನಿಗೆ ಸಿಗೋ ಆನಂದ ಎಂಥದ್ದು ಗೊತ್ತಾ? ಮತ್ತು ಅವನು ಮಾಡೋ ಕೆಲಸ ಎಷ್ಟು ಗೊತ್ತಾ? ನಾವು ರಮಣ ಮಹರ್ಷಿಗಳು ನೋಡಿದ್ರೆ ಏನೂ ಮಾಡ್ತಾ ಇಲ್ವಲ್ಲಪ್ಪ ಅಂತ ಅನ್ನಿಸುತ್ತೆ. ಆದರೆ ಒಂದು ಕಡೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಪ್ರಪಂಚದಲ್ಲಿರೋ ಎಲ್ಲ ಜನರು, ಎಷ್ಟು ಥರ ಜನರು ಇರ್ತಾರೆ? 3 ಥರ ಜನ: ಲೌಕಿಕ, ವೈದಿಕ, ಪಾರಮಾರ್ಥಿಕ.
ಈ ಮೂರು ಜನನು ಪ್ರಪಂಚದಲ್ಲಿ ಏನೋ ಕೆಲಸ ಮಾಡ್ತಾ ಇರ್ತಾರೆ. ಒಳ್ಳೆ ಕೆಲಸ, ಕೆಟ್ಟದ್ದಲ್ಲ, ಒಳ್ಳೆ ಕೆಲಸ ಅಂತಲೇ ಇಟ್ಕೊಳ್ರಿ. ಲೌಕಿಕದ್ದು ಎಲ್ಲ ಧರ್ಮ ಅರ್ಥ ಕಾಮ ಮೋಕ್ಷ ಮೂರರಲ್ಲಿ ಹಾಗೆ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ರಿ. ಇನ್ನು ವೈದಿಕ ಅವನು ಸ್ವರ್ಗ ನರಕ ಬರೋದಕ್ಕೋ ಅಥವಾ ಯಾಗ ಯಜ್ಞಗಳು ಎಲ್ಲ ಋಷಿಮುನಿಗಳು ಎಲ್ಲರೂ ಮಾಡೋದನ್ನು ಮಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ರಿ. ಇಲ್ಲಿ ಋಷಿಮುನಿಗಳನ್ನೂ ಸೇರಿಸ್ಕೊಳ್ರಿ. ಪ್ರಪಂಚ ಅಂದರೆ ಎಲ್ಲರೂ ದೇವತೆಗಳು, ಋಷಿಮುನಿಗಳು, ಮನುಷ್ಯರು, ಪ್ರಾಣಿಗಳು ಎಲ್ಲ. ಇನ್ನು ಪಾರಮಾರ್ಥದಲ್ಲಿ ಮುಕ್ತನಾಗಬೇಕು ಅಂತ ಸಾಧನೆ ಮಾಡ್ತಾ ಇರೋನು. ಈ ಮೂರು ಜನಕ್ಕೆ ಅದು ಏನು ಫಲ ಸಿಗುತ್ತೋ ಬ್ರಹ್ಮಜ್ಞಾನಿಗೆ ಎಲ್ಲ ಸಿಕ್ಕಿಬಿಟ್ಟಿರ್ತಂತೆ. ಮತ್ತು ಇವರು ಮೂರ್ಗೂ ಆನಂದ ಮೀಮಾಂಸ ತೈತರಿ ಉಪನಿಷತ್ನಲ್ಲಿ ಇವುಗಳು ಮಾಡೋದ್ರಿಂದ ನಮ್ಗೆ ಆನಂದ ಹೆಚ್ಚಾಗ್ತಾ ಹೋಗುತ್ತೆ. ನೀವು ಒಂದೊಂದು ಲೋಕಕ್ಕೂ ಹೋಗ್ತಾ ಹೋಗ್ತಾ ಏನು ಜಾಸ್ತಿ ಆಗುತ್ತೆ, ಏನು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ, ಆನಂದ. ಬ್ರಹ್ಮಜ್ಞಾನಿಗೆ ಆ ತತ್ವವನ್ನು ಕಂಡ್ರೆ ಅಷ್ಟು ಆನಂದ ಇರುತ್ತಂತೆ. ಮತ್ತೇನು ಕೆಲಸ ಮಾಡಬೇಕಪ್ಪ ಅವರು? ಏನು ಮಾಡಬೇಕಾಗಿಲ್ಲ. ಅದಕ್ಕೆ ರಮಣ ಮಹರ್ಷಿಗಳು ನವದ್ವಾರಪುರದಲ್ಲಿ ತಮ್ಮ ಆತ್ಮರತಿಯಾಗಿ, ಅಲ್ಲಿ ಅವರ ರತಿಯಾಗಿರ್ತಾರೆ. ಯಾವುದು ಆತ್ಮರತಿ, ಅವರ ಸ್ವರೂಪದ ಅನುಭವವನ್ನು ಅನುಭವಿಸ್ತಾ ಆನಂದವಾಗಿರ್ತಾರೆ. ಮತ್ತೆ ಅನುಭವಿಸ್ತಾ ತ್ರಿಪುಟ್ಟಿ ತಗೋಬಾರ್ದಲ್ಲಿ ಅದೇ ಆಗಿರ್ತಾರೆ. ಏನು ಹೇಳಿದ್ರು ತಪ್ಪಾಗುತ್ತೆ. ನೀವು ವ್ಯವಹಾರದಿಂದ ಏನು ಮಾತಾಡಿದ್ರು ಹೇಳಬೇಕಾಗತ್ತೆ. ಬಟ್ ಅದು ವ್ಯವಹಾರ ದೃಷ್ಟಿ, ಪರಮಾರ್ಥ ದೃಷ್ಟಿ ನಮಗೆ ಗೊತ್ತಿರುತ್ತೆ. ಹೇಳುವಾಗ ಗುರು ಶಿಷ್ಯನಿಗೆ ತಿಳಿಸ್ಬೇಕಾದ್ರೆ ವ್ಯವಹಾರ ದೃಷ್ಟಿಯಿಂದ ಮಾತ ಬರೆಸಬೇಕು. ಮತ್ತು ಈ ಅಂತಃಕರಣವನ್ನೇ, ಶರೀರವನ್ನೇ ಉಪಯೋಗಿಸ್ಬೇಕು, ಹೇಳಬೇಕು. ಪ್ರತ್ಯಯ ರೂಪದಲ್ಲೇ ಹೇಳಬೇಕು, ಬೇರೆ ದಾರಿ ಇಲ್ಲ. ಶ್ರುತಿ ಸಾರ್ಥ ಇದೆ ಆ ಥರ. ನಿರತಿಶಯವಾದ ಆನಂದವನ್ನು ಅನುಭವಿಸ್ತಾ ಸುಖವಾಗಿರ್ತಾನೆ. ಎಂಥ ಆನಂದ ಅದು? ನಿರತಿಶಯ. ಅಲ್ಪ ಸ್ವಲ್ಪ ಸುಖ ಅಲ್ಲ, ಹೈಯೆಸ್ಟ್, ಮ್ಯಾಕ್ಸಿಮಮ್. ಅದನ್ನು ಮತ್ತೆ ಹೇಳಕ್ ಬರಲ್ಲ. ಆತ್ಮಾನಂದ ಅಷ್ಟೇ, ಇನ್ಫಿನಿಟ್ ಅನ್ಬೋದು. ಮತ್ತೆ 24x7 365 ಡೇಸ್ ಇಂಟು 24 hours ಅಷ್ಟು ಪೂರ್ತಿ ಹಾಗೆ ಇರ್ತಾನೆ. ಇನ್ನೇನು ಬೇಕು ಅವನಿಗೆ? ಆದ್ದರಿಂದ ಆ ಸುಖಕ್ಕಾಗಿ ಅವನು ಮಿಕ್ಕವರಂತೆ ಯಾವ ಕರ್ಮವನ್ನು ಮಾಡಬೇಕಾಗಿಲ್ಲ. ನೋಡ್ರಿ, ಏನು ಕರ್ಮ ಮಾಡ್ಬೇಕು ಅವನು? ಕರ್ಮ ಮಾಡೋದು ಯಾತಕ್ಕೆ? ಆನಂದವಾಗಿರೋದಕ್ಕೆ. ಅವನಿಗೆ ಸ್ವತಃ ಅವನ ಸ್ವರೂಪವೇ ಅದಿಗೆ ಆಗಿದೆ ಅಂತ ಅವನು ಕಂಡುಕೊಂಡು ಆನಂದವನ್ನು ಅನುಭವಿಸ್ತಾ ಇರ್ತಾನೆ. ಯಾರೊಬ್ಬರಿಂದಲೂ ಯಾವ ಕರ್ಮವನ್ನು ಮಾಡಿಸ್ಬೇಕಾದ್ದೂ ಇಲ್ಲ. ಅವನು ಇಂದ್ರಿಯಗಳನ್ನೆಲ್ಲ ಕಟ್ಟಾಕಿ ತನ್ನೊಳಗೆ ಏನೋ ಧ್ಯಾನ ಮಾಡ್ತಾ ಒಂದು ಮೂಲೆಯಲ್ಲಿ ಕುಳಿತಿರ್ತಾನೆ ಅಂತ ತಿಳ್ಕೊಬಾರ್ದು. ಎಲ್ಲ ಕಡೆ ಅವನೇ ಇರೋದು. ಅವನು ನವದ್ವಾರಪುರದಲ್ಲಿ ಮಾತ್ರ ಇರ್ತಾನೆ ಅಂತ ತಿಳ್ಕೊಬಾರ್ದು. ಇದೆಲ್ಲ ವ್ಯವಹಾರದ ದೃಷ್ಟಿಯಿಂದ ಹೇಳೋದು. ಅವನು ಎಲ್ಲ ಕಡೆ ಇರ್ತಾನೆ. ಅವನು ಇಲ್ಲದೆ ಇರೋ ಜಾಗ ಇಲ್ಲ. ಹಾಗೆ ತಗೋಬೇಕು. ಸಕಲ ಕರ್ಮಗಳನ್ನು ಮಾಡುತ್ತಿದ್ದರೂ ಯಾವ ಕರ್ಮವನ್ನು ಮಾಡುತ್ತಿಲ್ಲ ಅನ್ನೋ ಅಕರ್ಮ ದರ್ಶನ ಅವನಿಗೆ ದಕ್ಕಿರುತ್ತೆ. ಅವನು ಮಾಡೋಷ್ಟು ಕೆಲಸ ಇನ್ಯಾರು ಮಾಡೋಕ್ಕಾಗಲ್ಲ. ನಿಜವಾಗ್ಲೂ ನಾವು ಈ ಹೊಸದರಲ್ಲಿ ಈ ದಾರಿಗೆ ಬಂದಾಗ ನಾವು ಹೀಗೆಲ್ಲ ಲೆಕ್ಕ ಹಾಕ್ಕೊಳ್ತಾ ಇದ್ವಿ. ಯಾರು ಹೆಚ್ಚಿನ ಬ್ರಹ್ಮಜ್ಞಾನಿ, ತುಂಬ ಆಧ್ಯಾತ್ಮದಲ್ಲೇ ಜನಗಳಿಗೆ ತಿಳಿಸ್ತಾ ಹೋಗ್ತಾನೆ ಅಂತ ನಾವು ಲೆಕ್ಕ ಹಾಕೊಂತ ಬಂದಾಗ ರಮಣ ಮಹರ್ಷಿಗಳು ಹೈಯೆಸ್ಟ್ ಗ್ರೇಡ್ ಬಂದದ್ದು. ಅವ್ರ ಕಾಲಿಗೆ ನಮಸ್ಕಾರ ಮಾಡಿಸ್ಕೊಡಲ್ಲ, ಜಪ ಕೊಡೋದಿಲ್ಲ, ಹೂವಿನ ಹಾರ ಹಾಕ್ಕೊಂಡಿರೋ ಫೋಟೋ ಎಲ್ಲ ನೋಡಿದ್ದೀರ ಅವ್ರದ್ದು? ಎಲ್ಲೂ ಇಲ್ಲ. ಜೊತೆಗೆ ಅವರು ಒಂದು ಮಾತಾಡಬೇಕಾಗಿಲ್ಲ, ಸುಮ್ಮನೆ ಇದ್ರೆ ಸಾಕಂತೆ. ನೀವು ಅವ್ರ ಹತ್ರ ಹೋದ್ರೆ ಸಾಕಂತೆ, ಅವ್ರ ದರ್ಶನ ಮಾಡಿದ್ರೆ ಸಾಕಂತೆ, ಅಷ್ಟೇ ಸಾಕು. ಎಷ್ಟೊಂದು ಜನ ಉದ್ಧಾರ ಆದವರಿಲ್ಲ. ನಮಗೆ ಗೊತ್ತಿದ್ದಂಗೆ ಕೃಷ್ಣ ಸ್ವಾಮಿ, ನಮ್ಮ ಇವರು ಶಾಸ್ತ್ರಿಗಳು, ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು ಸಾಕ್ಷಿ. ಅದಕ್ಕೋಸ್ಕರನೇ ಇವರಿಬ್ಬರು ಮಹಾತ್ಮರನ್ನ, ಯಾರೋ ರಮಣ ಮಹರ್ಷಿಗಳು ಮತ್ತೆ ಅರವಿಂದರು, ಇವರಿಬ್ಬರನ್ನ ಏನಂತ ಕರೀತಾರೆ ಗೊತ್ತಾ? ಇವರಾದರೂ ಸ್ವಲ್ಪ ಮಾತಾಡ್ತಾ ಇದ್ರು, ಪ್ರಶ್ನೆ ಕೇಳಿದ್ರೆ. ಅರವಿಂದರು ಮೌನ,
ಇಬ್ರು, ಇವರಿಬ್ಬರನ್ನ ದಕ್ಷಿಣಮೂರ್ತಿ ಸ್ತೋತ್ರಕ್ಕೆ ಹೋಲಿಸ್ತಾರೆ. ದಕ್ಷಿಣಮೂರ್ತಿಗೆ ಯಾಕೆ? ದಕ್ಷಿಣಮೂರ್ತಿನೂ ಮಾತಾಡ್ತಾ ಇರಲಿಲ್ಲ, ಸುಮ್ಮನೆ ಇದ್ದ. ನಾರದರ ಗುರುಗಳಾದ ಸನತ್ ಕುಮಾರ್ ಅವರು ಅವರ ಈ ಒಂದು ಆನಂದ ಸ್ವರೂಪವನ್ನು ತಿಳ್ಕೊಳ್ಳೋದಕ್ಕೆ ಹೋದಾಗ ಅವ್ರ ಮುಖ ನೋಡ್ತಾರಂತೆ. ನೋಡಿದ ತಕ್ಷಣ ತತ್ವದಲ್ಲಿ ನಿಂತು ಬಿಡ್ತಾರಂತೆ, ವಾಪಸ್ ಬಂದ್ಬಿಡ್ತಾರೆ, ಮತ್ತೇನು ಕೇಳೋದಿಲ್ಲ ಅಂತೆ. ಇದು ಮೌನಂ ವ್ಯಾಖ್ಯಾನಂ ಅಂತಾರೆ. ರಮಣ ಮಹರ್ಷಿಗಳು ಎಲ್ಲ ಕಾಲದಲ್ಲಿ ಇರ್ತಾರೆ, ನಮಗೆ ನೋಡೋ ಕಣ್ಣು ಬರಬೇಕು, ನನಗೆ ಆ ಯೋಗ್ಯತೆ ಬಂದರೆ ಅಂತವ್ರು ಸಿಗಕ್ಕೆ ಶುರುವಾಗ್ತಾರೆ. ನಾನು ಕೂಡ ಅನ್ಕೊತಾ ಇದ್ದೆ, ಆ ದಕ್ಷಿಣಮೂರ್ತಿ ಅಂಥವರು ಅವ್ರು ಏನೂ ಮಾತಾಡದೆ ಸುಮ್ಮನೆ ನೋಡಿದ್ರೆ ಮುಕ್ತರಾಗ್ಬಿಡ್ತಾ ಇದ್ರು ಅಂಥವ್ರನ್ನ ನಮ್ಗೆ ಯಾಕಪ್ಪ ಕಾಣಿಸೋದಿಲ್ಲ ಅಂತ ಒಂದು ಕಡೆ ಹೊಳೆ ನರಸೀಪುರ ಅದಕ್ಕೆ ಹೇಳಿದ್ದು. ಹೊಳೆ ನರಸೀಪುರ ಸ್ವಾಮಿಗಳು ಪುಸ್ತಕಗಳು ಓದಿದಾಗ ಅವರು ತಿಳಿಸ್ತಾರೆ, ಈಗಿನ ಕಾಲದ ದಕ್ಷಿಣ ಮೂರ್ತಿಗಳು ಇವರಿಬ್ರು ಅಂತ ಹೇಳ್ತಾರೆ. ನಾನು ಕೇಳಿದ ತಕ್ಷಣ ಅರರ್ರೆ ಕುಣಿಯೋಂಗಾಯ್ತು. ಅರರ್ರೆ ನಮ್ಮ ಕಣ್ಣೆದುರುಗಡೆ ಇದ್ದಾರೆ, ಬಟ್ ನಾವು ನೋಡದೇ ಇರ್ಬೋದು, ಅವ್ರ ವಿಚಾರ ಗೊತ್ತು, ಅವ್ರ ಜೀವನ ಚರಿತ್ರೆ ಚಿಂತನೆ ಮಾಡಿದ್ದೀವಿ, ಅಂಥ ಮಹಾತ್ಮರು ಇರ್ತಾರೆ. ನಮಗೆ ನಾವು ಹಂಗೆ ಅನ್ಕೊಂಡಿದ್ವು ಅವ್ರನ್ನ? ಇಲ್ಲ. ಹೀಗೆ ನಮ್ಮ ಹತ್ತಿರದಲ್ಲೇ ಇರ್ತಾರೆ, ನಮಗೆ ಎಷ್ಟೋ ಸಾರಿ ಕಣ್ಣು ಕಾಣಿಸ್ತೇ ಇರ್ಬೋದು, ಆ ನೋಡೋ ಕಲೆ ಬರಬೇಕು. ನಮ್ಮ ಇದರಲ್ಲಿ ಗಾದೆ ಹೇಳ್ತಾರೆ ಇಂಗ್ಲೀಷ್ನಲ್ಲಿ, ವಾಟ್ ದಿ ಮೈಂಡ್ ನೋಸ್ ಐಸ್ ಕ್ಯಾನ್ ಸಿ. ನಿಮ್ಮ ಮನಸ್ಸಿಗೆ ಅದು ಗೊತ್ತಿದ್ದರೆ ಕಣ್ಣು ಕಾಣುತ್ತಂದಿಲ್ಲದೆ ಕಾಣಲ್ಲ, ಹಾಗೆ ಅಂತ ಹೇಳ್ತಾರೆ. ಹಾಗೆ ಕರ್ಮವೆಂಬುದು ತನಗೆ ಇಲ್ಲವೆಂಬುದಷ್ಟೇ ಅಲ್ಲ, ಯಾರೊಬ್ಬರಿಗೂ ನಿಜವಾಗಿ ಕರ್ಮ ಇಲ್ಲವೇ ಇಲ್ಲ ಅನ್ನೋದು ಅನುಭವ ಬಂದಿರುತ್ತೆ. ಹಗ್ಗ ಅಂತ ನನಗೆ ಗೊತ್ತಾಯ್ತು, ನನಗೆ ಮಾತ್ರ ಹಗ್ಗ ಇಲ್ಲ, ಬೇರೆಯವ್ರು ಹಾಳಾಗೋಗ್ಲಿ, ಅವ್ರಿಗೆ ಹಾವಿರುತ್ತೇನೋ ಅವ್ರಿಗೂ ಇರಲ್ಲ. ಇನ್ನು 14ನೇ ಅಧ್ಯಾಯ, ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಯಾರೊಬ್ಬರಿಗೂ ಕರ್ತೃತ್ವವಿಲ್ಲ, ಭೋಕ್ತೃತ್ವವಿಲ್ಲ, ಜ್ಞಾತೃತ್ವವಿಲ್ಲ, ಪ್ರಮಾತೃತ್ವವಿಲ್ಲ, ಮಾಡಬೇಕಾದ ಕರ್ಮವಿಲ್ಲ, ಕರ್ಮದಿಂದ ಪಡೆಯಬೇಕಾಗಿರೋ ವಸ್ತು ಇಲ್ಲ. ಇಂಥ ಕರ್ಮವನ್ನು ಮಾಡಿದ್ರೆ ಇಂಥ ಫಲ ಈಶ್ವರನು ಕೊಡ್ತಾನೆ ಅನ್ನೋದು ಸುಳ್ಳು. ಎಲ್ಲ ಪರಮಾರ್ಥ ದೃಷ್ಟಿಯಿಂದ ಹೇಳ್ತಾ ಇರೋದು, ಸ್ವಾಮಿಗಳು ಹೇಳ್ತಾ ಇದ್ದಾರೆ ಅಲ್ಲಿ, ಎಲ್ಲವೂ ಸುಳ್ಳೆ. ಪಾಪ ಪುಣ್ಯಗಳನ್ನ ಮಾಡಿ ಒಳ್ಳೆಯದೋ ಕೆಟ್ಟ ಫಲವನ್ನು ಹೊಂತಾರೆ ಅನ್ನೋ ವ್ಯವಹಾರ ಭಾವಿಸುವುದು ಕೂಡ ಇವೆಲ್ಲ ಯಾತಕ್ಕೋಸ್ಕರ? ಅಜ್ಞಾನದಿಂದ, ಮೋಹದಿಂದ, ಅವಿದ್ಯೆಯಿಂದ, ಅಧ್ಯಾಸದಿಂದ, ರಾಂಗ್ ನಾಲೆಡ್ಜಿಂದ. ಕ್ರಿಯಾಕಾರಕ ಫಲವು ವ್ಯವಹಾರ ಸತ್ಯವಾಗಿ ಇರುವಂತೆ ತೋರ್ತಾ ಇರುತ್ತೆ. ಹೇಗಿದೆ ನೋಡ್ರಿ, ಇದಕ್ಕೆ ಚೆನ್ನಾಗಿರೋ ಎಕ್ಸಾಂಪಲ್. ಎಲ್ಲ ಇವಾಗ ಹೇಳಿದ್ದೆಲ್ಲ ಸತ್ಯವಾಗಿರುತ್ತೆ. ನಮಗೆ ನಮ್ಮ ಅನುಭವದಲ್ಲಿ ತೋರಿಸ್ಬೇಕಾದ್ರೆ, ಮುಕ್ತನಾದವನಿಗೆ ಇಲ್ಲಿರಲ್ಲ, ನಮ್ಮ ಅನುಭವದಲ್ಲಿ ನಾನು ತೋರಿಸ್ಬೇಕು. ಹೇಗೆ ತೋರಿಸ್ತೀರಾ? ಯಾರಾದರೂ ಹೇಳಿ, ಇದನ್ನು ಈಗಲೇ ಇಲ್ಲೇ ನನ್ನ ಅನುಭವದಲ್ಲಿ ತೋರಿಸ್ಬೇಕು, ನಮಗಿಲ್ಲ ಅಂತ ಹೆಂಗೆ ತೋರಿಸ್ತೀರಾ? ಮುಕ್ತರಾದ್ಮೇಲಲ್ಲ. ಗಾಢ ನಿದ್ರೆ ಅನುಭವನ ಸರ್. ಕನಸಿನಲ್ಲಿದ್ದಾಗ ನನಗೆ ಯಾವುದಿರಲಿಲ್ಲ, ಕರ್ತೃತ್ವ ಇತ್ತು, ಭೋಕ್ತೃತ್ವ ಇತ್ತು, ಜ್ಞಾತೃತ್ವ ಇತ್ತು, ಮಾಡಬೇಕಾಗಿರೋ ಕರ್ಮ ಇತ್ತು, ಕರ್ಮದಿಂದ ಪಡಿಬೇಕಾಗಿರೋ ವಸ್ತು ಇತ್ತು, ಪಾಪ ಪುಣ್ಯಗಳಿತ್ತು, ಶರೀರ ಇತ್ತು, ಈಶ್ವರನ್ ಕೊಡ್ತಾನೆ ನಾನು ಮಾಡಿದ್ರೆ ಅನ್ನೋದು ಇತ್ತು. ಎಲ್ಲಿವರೆಗೂ? ಎಚ್ಚರ ಬರೋವರೆಗೂ. ಆಮೇಲೆ ತೋರಿಸಿ ಸ್ವಾಮಿ, ಸ್ವಲ್ಪ ತೋರಿಸಿ ಸ್ವಾಮಿ, ಅದನ್ನು ಸತ್ಯ ಅಂತ ಅನ್ನಿ ನೋಡೋಣ ನೀವು. ಇಷ್ಟೇ ನಮ್ಮ ಅನುಭವದಲ್ಲಿ ಇದೆಯೇ. ಪ್ರತಿದಿನ ನಮಗೆ ಕನಸಾಗುತ್ತೆ, ಹೀಗೆ ಮೇಲ್ಕ್ ಹಾಕ್ಬೇಕು ನಾವು. ಹಾಗೆ ಹಾಕಿದ್ವಿ ಅಂತಂದರೆ ಎಚ್ಚರದಲ್ಲಿ ನಮ್ಮ ಕರ್ಮ ಬಿದ್ದು ಹೋಗ್ಬೇಕು. ಇದು ಸರ್ವಕರ್ಮ ಸನ್ಯಾಸ. ಮುಕ್ತರ ಆಗದೆ ಇರೋ ಅಂಥ ಇದು ಬರಬೇಕು ನಮಗೆ. ಕೆಲ್ಸಗಳು ಬಿದ್ದು ಹೋಗ್ಬೇಕು ನಮಗೆ. ಕೆಲ್ಸಗಳು ಬಿದ್ದು ಹೋಗ್ಬೇಕು ಅಂತಂದರೆ ಕೆಳಗಿನ ಮಟ್ಟದ ಕೆಲಸಗಳು ಬಿದ್ದೋಗ್ಬಿಟ್ಟು ಮೋಕ್ಷಕ್ಕೆ ಬೇಕಾಗಿರೋ ಅಷ್ಟು ಮಾತ್ರ ಇಟ್ಕೋಬೇಕು. ಅದಕ್ಕೋಸ್ಕರ ಹೇಳ್ತಾರೆ, ಹೀಗೆ ಕನಸಿನಿಂದ ಎಚ್ಚರಕ್ಕೆ, ಎಚ್ಚರದಿಂದ ಕನಸಿಗೆ ಹೋದಂಗೆ ಮಾಡ್ಕೋಬೇಕಂತೆ.
ಸ್ವಾಮಿಗಳ ಪುಸ್ತಕಗಳು ನೀವು ಎಲ್ಲ ಓದ್ತಾ ಬನ್ನಿ, ಎಲ್ಲೆಲ್ಲೋ ಏನೇನೋ ಬರೆದಿರ್ತಾರೆ ಅವರು. ಸೊ ಅದಕ್ಕೆ ದಯವಿಟ್ಟು ಸ್ವಾಮಿಗಳು ಕನ್ನಡದಲ್ಲಿ ಬರೆದಿರೋ ಪುಸ್ತಕಗಳನ್ನ ಅಟ್ಲೀಸ್ಟ್ ಒಂದ್ಸಲ ಓದಿ. ಎಲ್ಲ ಪುಸ್ತಕಗಳಲ್ಲೂ ಒಂದೊಂದು ಕಡೆ ಒಂದೊಂದು ಸಿಗ್ತಾ ಇರುತ್ತೆ ಹೀಗೆ. ಸೊ ಸ್ವಾಮಿಗಳು ಒಂದು ಎಕ್ಸಾಂಪಲ್ ಕೊಡ್ತಾರೆ ಇದಕ್ಕೆ. ನಿಜವಾಗ್ಲೂ ಇಲ್ಲ, ಅದು ಇದ್ದಂತೆ ತೋರುತ್ತೆ ನನಗೆ. ಒಂದು ಸಾರಿ ಒಂದು ಊರಿನಲ್ಲಿ ನಾಟಕ ಪ್ರದರ್ಶನವಾಗ್ತಾ ಇತ್ತಂತೆ. ಅಲ್ಲಿ ಕೀಚಕನು ದ್ರೌಪದಿನ ಬಲಾತ್ಕಾರ ಮಾಡ್ತಾ ಇರ್ತಾನೆ. ನಮಗೆ ಗೊತ್ತು ಅದು ನಾಟಕ. ಅದು ಆಗ್ತಾ ಇದ್ದಾಗ ನಾಟಕದಲ್ಲಿ ಯಾರೋ ಒಂದು ಸಾತ್ವಿಕ ಹೆಣ್ಣು, ಅಯ್ಯೋ ಯಾಕೋ ಹಂಗೆ ಗೋಳಾಡ್ತೀಯ, ಹೆಣ್ಮಗುನ ಬಿಟ್ಬಿಡೋ ಅಂತ ಕಿರ್ಚ್ಕೊಂಡ್ಲಂತೆ ಜೋರಾಗಿ ನಾಟಕದಲ್ಲಿ. ಇದು ಏನು ತೋರಿಸುತ್ತೆ ಅಂದರೆ, ಈಗ ಬೇರೆಯವ್ರಿಗೆಲ್ರಿಗೂ ಗೊತ್ತು, ಅಲ್ಲ ಆ್ಯಕ್ಟ್ ಮಾಡ್ತಾ ಇರೋವ್ರಿಗೂ ಗೊತ್ತು ನಾಟಕದಲ್ಲಿ ಇದೆಲ್ಲ ಬರೀ ಸುಳ್ಳು ಅಂತ. ಆದರೆ ಈ ಸಾತ್ವಿಕ ಮಣಿ ಇದ್ದಾಳಲ್ಲ, ಅವಳು ಅದರಲ್ಲಿ ಮುಳುಗೋಗ್ಬಿಟ್ಟು ಅವಳಿಗೆ ಅದು ನಿಜ ಅಂತ ಮಾಡ್ಕೊಂಡ್ಬಿಟ್ಟಿದ್ಲು. ಎಲ್ಲರೂ ನಗಕ್ಕೆ ಶುರು ಮಾಡಿದ್ಲಂತೆ. ಅಜ್ಜಿ ಅಜ್ಜಿ ಕೂತ್ಕೊನೇನು ಅಂತ ಹೇಳಕ್ಕೆ ಶುರು ಮಾಡಿದ್ರಂತೆ. ಹಾಗೆ ನಮ್ಗೆ ಹಿಂಗೆ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ನನಗೆ ವಿಚಾರ ಹೇಳಿದ ತಕ್ಷಣ ನನಗೆ ನನ್ನ ತಂಗಿ ವಿಚಾರವನ್ನು ಮಾಡ್ಕೊ ಬರುತ್ತೆ. ಸೊ ನನ್ನ ಮೊದಲನೇ ತಂಗಿ, ನಮ್ಮ ತಾಯಿ ಸತ್ತಾಗ ಅವಳು ಇನ್ನೂ 1 ವರ್ಷನೂ ಇಲ್ಲ, ಫ್ಯೂ ಮಂತ್ಸ್ ಇರಬೇಕಷ್ಟೇ, ವಿತಿನ್ 1 ಇಯರ್. ಸೊ ನಮ್ಮ ತಾಯಿ ಸತ್ತೋದಾಗ ನನಗೊಂದು 5 ವರ್ಷ ಇರ್ಬೋದು ಅಷ್ಟೇ. ನಮ್ಮ ತಮ್ಮನಿಗೆ ನನಗಿಂತ 1-1.5 ವರ್ಷ 2 ವರ್ಷ ಚಿಕ್ಕವನು ಅಷ್ಟೇ. ನನಗೆ ಸ್ವಲ್ಪ ನೆನಪಿದೆ ನಮ್ಮ ತಾಯಿ ಸತ್ತಿದ್ದು, ಅವರು ಹಾಸ್ಪಿಟ್ಲಲ್ಲಿ ಇದ್ದಿದ್ದು, ಟ್ಯಾಕ್ಸಿನಲ್ಲಿ ಕರ್ಕೊಂಬಂದಿದ್ದು. ಆಗಿನ ಕಾಲದಲ್ಲಿ ಟ್ಯಾಕ್ಸಿ ಅಂತಂದರೆ ಬ್ಲ್ಯಾಕ್ ಕಲರು, ಯೆಲ್ಲೋ ಕಲರ್ ಮೇಲ್ಗಡೆ ಎಲ್ಲ ನನಗೆ ಜ್ಞಾಪಕ ಇದೆ, ಏನಾದರೂ ಇಟ್ಕೊಳ್ಳಿ. ಸೊ ನನ್ನ ತಂಗಿ ನಮ್ಮ ಅಜ್ಜಿ ಮನೇಲಿ ಬೆಳೆದ್ಲು. ನಮ್ಮ ಅಜ್ಜಿಯವರು ಆ ಶವ ಸಂಸ್ಕಾರ ಸಮಯದಲ್ಲಿ ಬಂದಿದ್ದರು. ಅಜ್ಜಿ ಅಂದರೆ ನಮ್ಮ ತಾಯಿಯವರ ತಾಯಿ. ನಾವೇ ನೋಡ್ಕೊತೀವ ಮಗುನ, ಅವ್ರಿಗೆ ಹೆಣ್ಮಕ್ಳು ಇರಲಿಲ್ಲ, ನಾವು ನೋಡ್ಕೊತೀವಿ ಅಂತ ಹೇಳಿ ತಗೊಂಡು ಹೋಗ್ಬಿಟ್ರು. ಅಲ್ಲೇ ಬೆಳೆದಿದ್ದು. ನಾವು ರಜಕ್ಕೆ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ ಸಮ್ಮರ್ಗೆ. ಸೊ ಅವ್ರ ತಂಗಿನೂ ಇರ್ತಾಳೆ ಅಂತ ನಾನೇನು ಮಾಡಿದೆ, ಒಂದು ಸಾರಿ ನಾವು ಪಿಕ್ಚರ್ ಕರ್ಕೊಂಡೋಗಿದ್ದೆ ಚಿಂತಾಮಣಿಯಲ್ಲಿ. ಅದು ಯಾವ ಪಿಕ್ಚರಪ್ಪ ಅಂತಂದರೆ ವೆಂಕಟೇಶ್ವರ ಮಹಾತ್ಮೆ ಅಂತ. ಅದು NTRದು ದೊಡ್ಡದು ಸ್ಟ್ಯಾಚ್ಯೂ ಮಾಡಿ ಎಲ್ಲ ತುಂಬ ಚೆನ್ನಾಗಿತ್ತು. ಏನು ಪಿಕ್ಚರ್ ಆಗ್ತಾ ಇದೆ. ಮೊದಲನೇ ಸಾರಿ ಆ ವೆಂಕಟರಮಣ ಸ್ವಾಮಿ ದರ್ಶನ ಕೊಟ್ಟಿದ ತಕ್ಷಣ ನನ್ನ ತಂಗಿ ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡ್ತಾ ಇದ್ದಾಳೆ. ಹಿಂಗೆ ನನಗೆ ಪಕ್ಕದಲ್ಲಿರೋ ಎಲ್ಲರೂ ಹಿಂದೆ ಇದ್ದವರು, ಕುಚಮ್ಮ ಕುಚ ಚಿಂತಾಮಣಿ ಎಲ್ಲ ತೆಲುಗಲ್ಲಿ ಕುಚನುವ ಅಂತ ಹೇಳ್ತಾ ಇದ್ದಾರೆ. ಇವಳು ಎದ್ದು ಕೈ ಇಟ್ಕೊಂಡು ಮುಕ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾಳೆ. ದೇವರು ನನಗೆ ಇವಾಗಲೂ ನಿಲ್ಸ್ಕೊಂಡ್ರೆ ನೋವು ಬರುತ್ತೆ. ನನ್ನ ತಂಗಿ ಹತ್ರ ನಾನು ಹೇಳ್ತಾ ಇರ್ತೀನಿ ಏನೇನೋ ಒಟ್ಟು ಚೇಸ್ತೀನಿ ಅಂತ. ಇಂಕ ನಾನು ಪೆಟ್ಕೊಂಡವನುವ ಅಂತ ಇರ್ತಾಳೆ ಅವಳು. ಯಾಕೆ ಹೇಳಿದೆ ಅಂತಂದರೆ, ಕೆಲವು ಸಾರಿ ನಮ್ಗೆ ಇದು ಸತ್ಯವಾಗಿ ಕಾಣ್ತಾ ಇರುತ್ತೆ. ಹಾಯ್, ಅದನ್ನು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಆದ್ದರಿಂದ ನಮಗೆ ಅಜ್ಞರಾದವರಿಗೆ ಈ ತೋರಿಕೆಯ ದೃಶ್ಯಗಳನ್ನು ಅದೇ ಸತ್ಯ ಅನ್ಕೊಂಡ್ಬಿಡ್ತೀವಿ ನಾವು. ಹಾವು, ಒಡವೆಗಳು, ಮಡಕೆ ಕುಡಿಕೆಗಳು, ಈ ಪ್ರಪಂಚ. ಭ್ರಾಂತಿಯಿಂದ ಇಷ್ಟಪ್ರಾಪ್ತಿ ಅನಿಷ್ಟ ನಿವೃತ್ತಿಗೆ ಕರ್ಮವನ್ನು ಮಾಡೋದು ಇವೆಲ್ಲ ಆಗ್ತಾ ಇರುತ್ತೆ. ನಾಟಕದಲ್ಲಿ ಅವರು ಮಾಡೋವನಿಗೂ ಕೂಡ ಎಷ್ಟು ಸಂತೋಷ ಆಗಿರಬೇಕು. ಬೇಷ್ ನಾವು ಇದು ಚೆನ್ನಾಗಿ ಮಾಡಿದ್ವಿ ಆ್ಯಕ್ಟ್ನ ಅನ್ಕೊತಾನೆ. ಅಲ್ಲಿ ಬೇರೆ ಜನಗಳಿಗೂ ಗೊತ್ತಾಗ್ತಾ ಇರುತ್ತೆ. ಹಾಗೆ ನಮಗೆ ನಿಜವಾಗ್ಲೂ ಇಲ್ಲಿ ವ್ಯವಹಾರದಲ್ಲಿ ಹಿಂಗೆ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಇದರಂತೆ ಜ್ಞಾನಿಗಳ ಮನಸ್ವಭಾವವನ್ನು ಅರಿಬೇಕು. ಇನ್ನೂ ಒಂದು, ಕಣ್ಣು ಮಂಜಾಗಿರುತ್ತೆ ಅಂತ ಇಟ್ಕೊಳ್ರಿ. ಸ್ವಾಮಿಗಳು ಕೊಡೋ ಎಕ್ಸಾಂಪಲ್ಗಳಿವೆಲ್ಲ. ದಾರಿಯಲ್ಲಿ ವಸ್ತುಗಳು ಕಾಣಿಸೋದೇ ಇಲ್ಲ, ಬ್ಲರ್ರಾಗಿ ಕಾಣ್ತಾ ಇರುತ್ತೆ. ಅದೇ ಕಣ್ಣು ಚೆನ್ನಾಗಿರೋರಿಗೆ ಸೂರ್ಯನ ಬೆಳಕಿನಲ್ಲಿ ಎಲ್ಲ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತಾ ಇರುತ್ತೆ. ಹಾಗೆ ಬ್ರಹ್ಮಜ್ಞಾನಿಗೆ ಆತ್ಮತತ್ವವನ್ನು ಕಂಡವನಿಗೆ ಸ್ಪಷ್ಟವಾಗಿ ಕಾಣುತ್ತೆ. ಅದೇ ಅಜ್ಞಾನಿಗಳಿಗೆ ಕಾಣೋದಿಲ್ಲ. ಹಾಗೆ ಅಂದರೆ ನಮ್ಗೆ ಹಾವು ಕಾಣ್ತಾ ಇರುತ್ತೆ, ಈ ಪ್ರಪಂಚ ಕಾಣುತ್ತೆ, ಆ ವಸ್ತುಗಳು ಸತ್ಯ ಅನಿಸುತ್ತೆ, ಇವೆಲ್ಲ ಸತ್ಯ ಅನಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಜ್ಞಾನಿಗಳಿಗೆ ಅಜ್ಞಾನದ ಮೋಹ ಇರೋದೇ ಇಲ್ಲ, ಕ್ರಿಯಾಕಾರಕ ಫಲ ಸಂಬಂಧ ಇರೋಲ್ಲ, ಇಷ್ಟು ಹೇಳ್ತಾರೆ. ಹಾಗಾದರೆ ಜ್ಞಾನಿಗಳು ವ್ಯವಹಾರ ಹೇಗಿರುತ್ತೆ ಅಂತ ಪ್ರಶ್ನೆ.
ಅದಕ್ಕೆ ತದ್ಬುದ್ಧಯಸ್ತದಾತ್ಮಾನ ಸನ್ನಿಷ್ಠಾಸ್ತತ್ಪರಾಯಣಃ ಗಚ್ಚಂತ್ಯ ಪುನರಾವರ್ತಿಂ ಜ್ಞಾನ ನಿರ್ಧೂತ ಕಲ್ಮಷಃ. ಪರಮಾತ್ಮನಲ್ಲೇ ತಮ್ಮ ಅಂತಃಕರಣವನ್ನು ಇಟ್ಕೊಂಡಿರ್ತಾರೆ ಅವರು. ಅವ್ರಿಗೆ ಮತ್ತೊಂದು ಅರಿವು ಬೇಕಾಗತ್ತಿಲ್ಲ, ಇರೋದಿಲ್ಲ. ಅವ್ರಿಗಿರೋದೆಲ್ಲ ಅವರ ನಿಜವಾದ ಸ್ವರೂಪದ ಅರಿವು. ಪರಮಾತ್ಮನೇ ತಮ್ಮ ಆತ್ಮ ಅನ್ನೋ ಸಂದೇಹ ಕಿಂಚಿತ್ತಿರೋದಿಲ್ಲ. ಹಗ್ಗ ಕಣ್ಮೇಲೆ ಏನಾದರೂ ಡೌಟ್ ಇರುತ್ತೇನೋ, ಇರೋದಿಲ್ಲ. ಅವರು ನಿಶ್ಚಯವಾಗಿ ತಿಳ್ಕೊಂಡಿರ್ತಾರೆ, 100% ಪಕ್ಕ. ರಾಮಕೃಷ್ಣ ಪರಮಹಂಸರು ಹೇಳೋದು, ಈ ಶರೀರ ನಾನು ಅಂತ ನಾವು ತಿಳ್ಕೊಂಡಿದ್ವಲ್ಲ, ಇದಕ್ಕಿಂತ ಪಕ್ಕ ನನ್ನ ಆತ್ಮಸ್ವರೂಪ ಅಂತ ತಿಳ್ಕೊತಾರಂತೆ. ಇದಾದರೂ ಡೂಪ್ಲಿಕೇಟು, ಅದು ಒರಿಜಿನಲ್ದು. ಯಾವತ್ತು ಒರಿಜಿನಲ್ ತಾನೇ ಬೇರೆ ಅಂತ ಹೇಳೋದು. ಆತನಿಗಿಂತ ಹೆಚ್ಚಿನ ಗತಿಯೇ ಇಲ್ಲ ಅಂತ ನಿಶ್ಚಯ ಬಂದ್ಬಿಟ್ಟಿರುತ್ತೆ ಅವರಿಗೆ. ಇನ್ನೊಂದು, ಇವೆಲ್ಲ ವ್ಯವಹಾರ ದೃಷ್ಟಿಯಿಂದ ಹೇಳೋದು, ಆತನಿಗಿಂತ ಇನ್ನೊಂದು ಹೆಚ್ಚಿನ ಗತಿ ಇಲ್ಲ. ಅದ್ವೈತ ತತ್ವದ ನಿಂತ ಮೇಲೆ ಇನ್ನೊಂದು ಎಲ್ಲಿ ಬರುತ್ತಪ್ಪ ನಮ್ಮಂಥವ್ರ ದೃಷ್ಟಿಯಿಂದ? ನಾವು ಅಜ್ಞಾನಿಗಳಿಗೆ ಹೇಳಬೇಕಾದ್ರೆ ಹಂಗೆ ಹೇಳಬೇಕಾಗುತ್ತೆ ಅಂತ ಹೇಳ್ತಾ ಇರೋದು. ನಮಗೆ ವ್ಯವಹಾರ ದೃಷ್ಟಿ, ಪರಮಾರ್ಥ ದೃಷ್ಟಿ ಗೊತ್ತಾದಾಗ ಎಲ್ಲೆಲ್ಲಿ ಹೇಗೆ ಹೇಳ್ತಾ ಇದ್ದಾರೆ ಅಂತ ನಮ್ಗೆ ಇಮ್ಮಿಡಿಯೇಟಾಗಿ ಗೊತ್ತಾಗುತ್ತೆ. ಯಾಕೆ ಗೊತ್ತಾ? ಇಲ್ಲಿ ಹೇಳ್ತಾ ಇದ್ದಂಗೆ ಇದು ವ್ಯವಹಾರ ದೃಷ್ಟಿ, ಅದು ಪರಮಾರ್ಥ ದೃಷ್ಟಿ. ವ್ಯವಹಾರ ದೃಷ್ಟಿ ನಮ್ಮಂಥವ್ರಿಗೆ ಹೇಳಿರೋದು ಅಂತ ನಮಗೆ ಗೊತ್ತಾಗಕ್ಕೆ ಶುರುವಾಗುತ್ತೆ. ಆ ಪ್ರತ್ಯಯ ನಮಗೆ ಮೂಡಿತ್ತು ವ್ಯವಹಾರ ದೃಷ್ಟಿ, ಪರಮಾರ್ಥ ದೃಷ್ಟಿ ಅಂತಂದರೆ, ಇಲ್ಲಿ ಹೇಳ್ತಾ ಇದ್ದಂಗೆ ಇದು ವ್ಯವಹಾರ ದೃಷ್ಟಿ ಅಂತ ಹೇಳ್ತಾ ಇದ್ದಾರೆ. ಜ್ಞಾನಿ ದೃಷ್ಟಿಯಿಂದ ನೋಡಿದ್ರೆ ಅದು ಹೊಂದೋದಿಲ್ಲ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಈಗ ಗಾಢ ನಿದ್ರೆಯಲ್ಲಿ ಇರ್ತೀವಿ ನಾವು. ಶರೀರ ಅನ್ನೋ ಪ್ರಶ್ನೆ ಎಲ್ಲಿದೆ? ಅವಸ್ಥೆ ಎಲ್ಲಿದೆ? ಅವಸ್ಥೆ ಒಳಗಡೆ ಎಲ್ಲಿದೆ? ಯಾವುದೂ ಇರೋದಿಲ್ಲ ಅಲ್ಲಿ. ಹಾಗೆ ಪಾಪ ಪುಣ್ಯದ ಸುಳಿವೇ ಇರೋದಿಲ್ಲ. ಸಂಸಾರಕ್ಕೆ ಕಾರಣವಾದ ಪಾಪ ಪುಣ್ಯ ಎಲ್ಲಿರುತ್ತೆ? ಬಂಧವೂ ಇಲ್ಲ, ಮತ್ತೆ ಬಿಡುಗಡೆನೇ ಇಲ್ಲ. ಮತ್ತು ಅಂಥವ್ರಿಗೆ ಪುನರಾವೃತ್ತಿ ಅಂದ್ರೆ ಅರ್ಥ ಎಂಥದ್ದು? ಪುನರಪಿ ಜನನಂ ಪುನರಪಿ ಮರಣಂ ಅಂತಂದರೆ ಎಲ್ಲಿ ಹೊಂದುತ್ತೆ? ಯಾರಾದರೂ ಆ ಶ್ಲೋಕ ಹೇಳಿ, ನಾನು ಪೂರ್ತಿ ಬರಲ್ಲ. ಪುನರಪಿ ಜನನಂ ಪುನರಪಿ ಮರಣಂ ಜಠರೇ ಶಯನೆ, ಅಲ್ಲಿಗೆ ನಿಂತ್ಕೊಂಡ್ಬಿಡ್ತೇನೆ ನಾನು. ಯಾರಾದರೂ ಸ್ವಲ್ಪ ಕಂಟಿನ್ಯೂ ಮಾಡಿ, ಅದು ಎಲ್ಲಿದೆಯೋ ಗೊತ್ತಿಲ್ಲ ನನಗೆ. ಯಾರಾದರೂ ಬಂದರೆ ಹೇಳಿ. ಅದೇ ಪೂರ್ತಿ ಹೇಳಿ ಬಂದರೆ. ಯೂಟ್ಯೂಬಲ್ಲಿ ಫುಲ್ ಇದೆ ಸರ್, ಕನ್ನಡ ಸಹಿತ ಮಾಡಿದ್ದಾರೆ ಸರ್. ಯಾರು ಅದನ್ನ ಪೂರ್ತಿ ಹೇಳೋದು ಬೇಡ. ಪುನರಪಿ ಜನನಂ ಪುನರಪಿ ಮರಣಂ ಜಠರೇ ಶಯನೆ, ಆಮೇಲೆ ನೆಕ್ಸ್ಟ್ ಇನ್ನೊಂದೆರಡು ಒಂದು ಲೈನ್ ಏನೋ ಬರ್ಬೋದು ಅಷ್ಟೇ. ಅಷ್ಟು ಮಾತ್ರ ಸಾಕು. ನಾನು ಸರಿ ಬಿಡಿ. ಜಠರೇ ಶಯನೆ ಅಂದರೆ ಗರ್ಭಕೋಶದಲ್ಲಿರೋದು. ಇವೆಲ್ಲ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷ ಅನ್ನೋ ದರ್ಶನಂ ಅಂತ ನಾವು ತಿಳ್ಕೊತಾ ಇರಬೇಕು. ಒಟ್ಟಿನಲ್ಲಿ ಬ್ರಹ್ಮಜ್ಞಾನ. ಹೇಳಿ ಹೇಳಿ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೆ ಬಹುದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ. ವೆರಿ ಗುಡ್. ನನಗೆ ಸ್ವಲ್ಪ ಅದು ಕಳಿಸಿಯಮ್ಮ ಸ್ವಲ್ಪ. ಓಕೆ. ಸೊ ಬ್ರಹ್ಮಜ್ಞಾನಿಗೆ ಆ ಪುನರಾವರ್ತಿ ಎಲ್ಲಿದೆ? ರೀಇನ್ಕಾರ್ನೇಷನ್ ಎಲ್ಲಿದೆ? ಮತ್ತೆ ಹುಟ್ಟು ಬರ್ತಾನ? ಶರೀರ ಇಲ್ಲ ಅಂತಂದಮೇಲೆ ಮತ್ತೆ ಹುಟ್ಟು ಬರೋದು ಅಂದರೆ ಅರ್ಥ ಎಂಥದ್ದು? ಅವನಿಗೆ ಸೂಕ್ಷ್ಮ ಶರೀರ ಇರುತ್ತಾ ಬ್ರಹ್ಮಜ್ಞಾನಿಗೆ? ಇನ್ನೊಂದು, ಬ್ರಹ್ಮಜ್ಞಾನ ಆಗಿಲ್ಲ, ಸೂಕ್ಷ್ಮ ಶರೀರ ಇರುತ್ತಾ ಇಲ್ವಾ? ಪ್ರಶ್ನೆ. ಇರುತ್ತಾ ಇಲ್ವಾ ಬ್ರಹ್ಮಜ್ಞಾನ? ಇರೋದಿಲ್ಲ. ಅಲ್ಲಿವರೆಗೂ ಹೋಗ್ಲಿ, ನಮ್ಗಿಷ್ಟು ಕೋಟಿಗಳ ಜನ್ಮಗಳಾಗಿರುತ್ತೆ ಅಂತ ಇಟ್ಕೊಳ್ರೆ, ಸೂಕ್ಷ್ಮ ಶರೀರ ಇರುತ್ತಾ ಇರಲ್ವಾ? ಇರುತ್ತೆ, ಬಿಡೋದಿಲ್ಲ. ಅದು ಮಾತ್ರ ಇರುತ್ತೆ, ಪಕ್ಕ ಇದ್ದೇ ಇರುತ್ತೆ. ಈಗ ಪ್ರಳಯ ಆಗೋಯ್ತು, ಪ್ರಪಂಚ ಹೊರಟೋಗ್ಬೋದು ಮಹಾಪ್ರಳಯದಲ್ಲಿ, ಸೂಕ್ಷ್ಮ ಶರೀರ ಇರುತ್ತೆ.
ಎಲ್ಲ ನಮ್ಗಿರುತ್ತೆ, ಬ್ರಹ್ಮಜ್ಞಾನಿಗಳಿಗಿರಲ್ಲ. ಅಲ್ಲ, ಬ್ರಹ್ಮಜ್ಞಾನ ನಮ್ಗೆ ಕೇಳ್ತಾ ಇರೋದು, ನಮ್ಗೆ ಕೇಳ್ತಾರೆ. ಬ್ರಹ್ಮಜ್ಞಾನಿ ದೃಷ್ಟಿಯಿಂದ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಇರೋಲ್ಲ. ನಮ್ಮ ದೃಷ್ಟಿಯಿಂದ ಹೇಳಿದ್ರು, ವ್ಯವಹಾರ ದೃಷ್ಟಿಯಿಂದ ಅಥವಾ ನಾವು ಮುಕ್ತರ ಆಗದೆ ಇದ್ದಾಗ ನಮಗೆ ಸೂಕ್ಷ್ಮ ಶರೀರ ಇರುತ್ತೆ. ಆದ್ದರಿಂದ ಅದು ಮುಕ್ತರಾಗೋವರೆಗೂ ಹೋಗೋದಿಲ್ಲ. ಹೋಗ್ಲಿ, ಇನ್ನೊಂದು ಕೆಲವರು ಕಾರಣ ಶರೀರ ಅಂತಾರೆ. ಕಾರಣ ಶರೀರ ಇದೆಯಾ? ಅಧ್ಯಾರೋಪ ದೃಷ್ಟಿಯಿಂದ ಆಹಾ, ಏನಂದ್ರಿ? ಇಲ್ಲ. ಅಲ್ಲ, ಕಾರಣ ಶರೀರ ಎಲ್ಲಾದ್ರೂ ನಮ್ಮ ಪ್ರಸ್ಥಾನತ್ರಯ ಭಾಷ್ಯದಲ್ಲಿ ಹೇಳಿದ್ದಾರ? ಇಲ್ಲ. ಎಲ್ಲ ಧೈರ್ಯವಾಗಿ ಹೇಳಿ. ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಹೇಳಿದ್ದಾರೆ, ಕಾರಣ ಶರೀರ ಅನ್ನೋ ವರ್ಡೇ ಪ್ರಸ್ಥಾನತ್ರಯ ಭಾಷ್ಯದಲ್ಲಿ ಹುಡುಕಿದ್ರೆ ಸಿಕ್ಕೋದಿಲ್ಲ. ಕೆಲವರು ಹೇಳ್ತಾರೆ ಈ ಸ್ಥೂಲ ಶರೀರ ಎಚ್ಚರದಲ್ಲಿ, ಸೂಕ್ಷ್ಮ ಶರೀರ ಕನಸಿನಲ್ಲಿ, ನಿದ್ದೆಯಲ್ಲಿ ಕಾರಣ ಶರೀರ ಇರುತ್ತೆ ಅಂತ ಈ ಯೋಗದವರು ಅವರೋ ಇವರೋ ಯಾರ್ಯಾರೋ ಹೇಳ್ತಾರೆ. ಈವನ್ ಬೇರೆ ದರ್ಶನಕಾರರು ಹೇಳ್ತಾರೆ. ಆದ್ದರಿಂದ ಸ್ವಾಮಿಗಳು ಅದರ ಸೊಲ್ಲೇ ಇಲ್ಲ ಅಂತ ಹೇಳ್ತಾರೆ. ಅದು ಆಮೇಲೆ ಮೂಲ ಅವಿದ್ಯೆ. ಪ್ರಸ್ಥಾನತ್ರಯ ಭಾಷೆಯಲ್ಲಿ ನೀವು ಹುಡುಕಾಡಿದ್ರೆ ಮೂಲ ವಿದ್ಯೆನ ತೋರಿಸ್ರಿ, ಶಂಕರಾಚಾರ್ಯ ಬಾಯಿನೆಲ್ಲ ಮಾತೇ ಬಂದಿಲ್ಲ ಅಂತ ಹೇಳ್ತಾರೆ. ಇವಿಷ್ಟು ಜ್ಞಾಪಕ ಇಟ್ಕೊಳ್ರಿ. ಆದ್ದರಿಂದ ಆದರೆ ಸೂಕ್ಷ್ಮ ಶರೀರ ಒಪ್ಕೊಂತಾರೆ ಶಂಕರಾಚಾರ್ಯ ಇರ್ಲಿ. ಆದರೆ ಜ್ಞಾನಿಗಳಿಗೆ ಪರಬ್ರಹ್ಮ ಪ್ರಾಪ್ತಿ ಇದಾದ ಬಳಿಕ ಮತ್ತೆ ಅವರು ಸಂಸಾರಕ್ಕೆ ಬರ್ತೀವಿ ಅನ್ನೋದು ಶಂಕೆ ಇರೋದೇ ಇಲ್ಲ ಅವರಿಗೆ. ಹಗ್ಗನ ಕಣ್ಮೇಲೆ ಹಾವು ಮತ್ತೆ ಏನಾದರೂ ತೊಂದರೆ ಕೊಡುತ್ತಾ? ಹಾಗೆ ಜ್ಞಾನಿಗಳು ತತ್ವವನ್ನು ಹೇಗೆ ಕಾಣ್ತಾರಪ್ಪ? ಅದೇ ತತ್ವವು ಅಜ್ಞರಿಗೆ ಹೇಗೆ ಕಾಣುತ್ತೆ ನೋಡ್ರಿ. ಒಂದೇ ವಸ್ತು ಇವ್ರಿಗೆ ಹೇಗೆ ಕಾಣುತ್ತೆ, ಅವ್ರಿಗೆ ಹೇಗೆ ಕಾಣುತ್ತೆ ಅಂತ. ಇವರು ಭೀಷ್ಮ ಪಿತಾಮಹ ಧರ್ಮರಾಯನಿಗೆ ಮತ್ತು ದುರ್ಯೋಧನನಿಗೆ ಪ್ರಪಂಚ ಪ್ರದಕ್ಷಿಣೆ ಅದನ್ನು ಸ್ವಲ್ಪ ಜ್ಞಾಪಕ ಮಾಡಿಕೊಡ್ರಿ. ಹಾಗೆ ಈಗ ಹಗ್ಗ ಕಂಡವನಿಗೆ ಹೆಂಗೆ ಕಾಣುತ್ತೆ, ಹಾವು ಕಂಡವನಿಗೆ ಹೆಂಗೆ ಕಾಣುತ್ತೆ ಲೆಕ್ಕ ಹಾಕ್ಕೊಳ್ರಿ. ಇಷ್ಟೇ. ಈಗ ಜ್ಞಾನಿಗಳು ತತ್ವವನ್ನು ಹೇಗೆ ಕಾಣ್ತಾರೆ ಅನ್ನೋದಕ್ಕೆ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಕವಿ ಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ. ನೋಡ್ರಿ ಎಷ್ಟು ಚೆನ್ನಾಗಿದೆ. ವಿದ್ಯಾ ವಿನಯ. ಇಲ್ಲಿ ವಿದ್ಯಾ ವಿನಯ. ನೀವು ಲೌಕಿಕ ವಿದ್ಯೆ, ಪಾರಮಾರ್ಥಿಕ ವಿದ್ಯೆ, ಲೌಕಿಕ ಯಾವುದಾದ್ರೂ ಇರಲಿ, ನೀವು ಲೌಕಿಕ ವಿದ್ಯೆ ಕಲ್ತರೂ ಕೂಡ ವಿದ್ಯಾ ವಿನಯ ಸಂಪನ್ನೆ ಅಂತ ಶ್ಲೋಕನೆ ಮಾಡಿಟ್ಬಿಟ್ಟಿದ್ದಾರೆ. ಇನ್ನು ಪಾರಮಾರ್ಥ ವಿದ್ಯೆಯಲ್ಲಿ ನಿಂತ್ಕೊಂಡವನಿಗೆ ವಿದ್ಯಾ ವಿನಯ ಹೇಳಬೇಕಾ? ಇದ್ದೇ ಇರುತ್ತೆ. ವಿದ್ಯಾ ವಿನಯದಿಂದ ಕೂಡಿರುವ ಸಾತ್ವಿಕನಾದ ಬ್ರಾಹ್ಮಣನಿಗೆ ಹೇಳ್ತಾ ಇರೋದಿಲ್ಲಿ. ಈಗ ಇವನಿಗೆ ಏನಾಗುತ್ತೆ ಇಲ್ಲಿ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಥವಾ ಗೋವು, ಅಪ್ರಾಣಿಗಳು, ಗಿಡಮರಗಳು, ಚಾಂಡಾಲ, ಇವೆಲ್ಲ ನಾವು ವ್ಯವಹಾರ ದೃಷ್ಟಿಯಿಂದ ಬೇರೆ ಬೇರೆ ಮಾಡ್ತೀವಿ. ಈಗ ಒಬ್ಬ ಸೈನಿಕ ಬರ್ತಾನೆ ಅಂತ ಇಟ್ಕೊಳ್ರಿ, ರಾಜ ಬರ್ತಾನೆ ಅಂತ ಇಟ್ಕೊಳ್ರಿ. ನೀವಿಬ್ಬರಿಗೂ ಒಂದೇ ಥರ ಮರ್ಯಾದೆ ಮಾಡ್ತೀವಾ? ಮಾಡೋದಿಲ್ಲ. ರಾಜನಿಗೆ ಸಿಂಹಾಸನ ಮೇಲೆ ಕೊಂಡಿಸ್ತೀವಿ, ಸೈನಿಕನಿಗೆ ಕೆಳಗಡೆ ಚೇರ್ ಹಾಕ್ಕೊಂಡಿರ್ಸ್ತೀವಿ ಅಲ್ವಾ? ಸೊ ಅದನ್ನು ಹೇಳ್ತಾ ಇದ್ದಾರೆ. ವ್ಯವಹಾರದ ದೃಷ್ಟಿಯಿಂದ ಹಾಗೆ ಮಾಡ್ತೀವಿ. ಆದರೆ ಪಾರಮಾರ್ಥ ದೃಷ್ಟಿಯಿಂದ ನೋಡಿದಾಗ ನಾವು ಈ ಭೇದ ಮಾಡಬಾರ್ದು. ಯಾಕೆ? ಆ ಚಾಂಡಾಲನಲ್ಲೂ ಕೂಡ, ಪ್ರಾಣಿಗಳಲ್ಲೂ ಕೂಡ, ಗಿಡ ಮರಗಳಲ್ಲಿ, ಚರ ಅಚರ ಎಲ್ಲದರಲ್ಲೂ ಪರಮಾತ್ಮನೇ ಇರೋದು. ಆ ಬ್ರಹ್ಮನಿಂದ ಹಿಡಿದು ಈ ಹುಲ್ಲು ಕಟ್ಟಿವರೆಗೂ ಎಲ್ಲವೂ ಆತ್ಮಸ್ವರೂಪವೇ ಇರೋದು, ಓತಪ್ರೋತನಾಗಿದ್ದಾನೆ. ಆದ್ದರಿಂದ ಆ ದೃಷ್ಟಿಯಿಂದ ನೋಡಿದ್ರೆ ನಾವು ಭೇದ ಮಾಡೋಕ್ಕೆ ಬರೋಲ್ಲ. ವ್ಯವಹಾರ ದೃಷ್ಟಿಯಿಂದ ಮಾಡಬೇಕಾಗತ್ತೆ ಅಂತ ಹೇಳೋದು. ಇಲ್ಲಿ
ಇವನು ಬ್ರಹ್ಮಜ್ಞಾನಿಗೆ ತನ್ನ ತತ್ವದೃಷ್ಟಿ ಗೊತ್ತಿರುತ್ತೆ, ಆದರೂ ಕೂಡ ಅವನು ಕೂಡ ನಡ್ಕೊಳ್ಳುವಾಗ ವ್ಯವಹಾರದಲ್ಲಿ ರಾಜ ಮತ್ತೆ ಒಬ್ಬ ಇವನೇನಾದರೂ ಬಂದರೆ, ಯಾರೋ ಒಬ್ಬ ಸೈನಿಕನೋ ಅಥವಾ ಅವನು ಬಂದಿದ ತಕ್ಷಣ ಇಬ್ಬರನ್ನು ಒಂದೇ ಕಡೆ, ನಾಯಿನ ಬಂದಿದ ತಕ್ಷಣ ನಾಯಿನೂ ಕೂಡ ಪರಮಾತ್ಮ ಅಂತ ಹೇಳಿ ಅದನ್ನು ಸಿಂಹಾಸನ ಮೇಲೆ ಕುಂಡ್ರಿಸ್ತಾರೇನೋ ಯಾರಾದರೂ? ಕುಂಡ್ರಿಸಲ್ಲ. ಹಾಗೆ ಈ ವ್ಯತ್ಯಾಸ ಚೆನ್ನಾಗಿ ತಿಳ್ಕೊಳ್ಳಿ. ಇದರ ವಿಚಾರ ಬಗ್ಗೆ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಸೊ ಜ್ಞಾನಿ ಆದವನಿಗೆ ಸಮವಸ್ತುವನ್ನ ಎಲ್ಲೆಲ್ಲೂ ಕಾಣ್ತಾ ಇರ್ತಾನೆ. ಅಂದ್ರೆ ಈ ರಾಜಸ ಪ್ರಾಣಿಯಾದ ಒಂದು ಎತ್ತಾಗ್ಬೋದು, ತಾಮಸ ಪ್ರಾಣಿಯಾದ ಆನೆ, ನಾಯಿ ಮುಂತಾದ ಪ್ರಾಣಿಗಳಾಗ್ಬೋದು, ಅಥವಾ ಸಾತ್ವಿಕನಾದ ಬ್ರಾಹ್ಮಣನಾಗ್ಬೋದು. ಇವರು ವ್ಯವಹಾರ ದೃಷ್ಟಿಯಿಂದ ಈ ಭೇದ ಭಾವನೆ ಕಾಣ್ತಾ ಇರುತ್ತೆ ನಮಗೆ, ಇಲ್ಲ ಅನ್ನಲ್ಲ. ಜ್ಞಾನಿಗಳು ಆ ಸಮವಸ್ತುವನ್ನೇ ಎಲ್ಲೆಲ್ಲೂ ಕಾಣ್ತಾ ಇರೋದರಿಂದ ಬ್ರಾಹ್ಮಣ, ಗೋವು, ಆನೆ, ನಾಯಿ, ಚಾಂಡಾಲ ಎಲ್ಲರನ್ನು ಸಮವಾಗಿ ಕಾಣುವುದೆಂಬುದನ್ನು ನಮಗೆ ಅಗ್ನರಿಗೆ ತಿಳಿಯೋ ಹಾಗಿರೋದಿಲ್ಲ. ವಿವೇಕಿಯಾದ ಬ್ರಾಹ್ಮಣನಿಗೆ ತೋರುವ ಗೌರವವನ್ನೇ ನಾಯಿಗೂ ತೋರ್ಸಕ್ಕಾಗತ್ತ? ಯಾರಾದರೂ ಮಾಡ್ತೀವ ಹಂಗೆ? ಈಗ ಉಪರಿಚದಲ್ಲಿ ನಾಯಿ ಬರುತ್ತೆ, ಅವ್ರ ಮನೇಲಿ ನಾಯಿ ಇರುತ್ತೆ, ನಾಯಿನ ಹಿಡ್ಕೊಂಡ್ಬರ್ತಾರೆ. ಅವ್ರನ್ನ ಕರೆದಿದ್ದೆ ಸೋಫಾ ಮೇಲೆ ಕುಂಡ್ರಿಸಿ ಅವರಿಗೆ ಬೆಳ್ಳಿನೆಲ್ಲೋ ಅದರಲ್ಲಾದರೂ ಕಾಫಿ ಕೊಟ್ಟೋ ಏನೋ ಮಾಡ್ತೀರಾ, ಆ ನಾಯಿನ ಆಚೆ ಕಟ್ಟಾಕಿರ್ತೀರಾ, ಆ ನಾಯಿ ಅಲ್ವಾ? ಹಾಗೆ. ಆದರೆ ಆ ದೃಷ್ಟಿಯಿಂದ ನೋಡಿದ್ರೆ ನಾವು ನಾಯಿನ ಕೀಳಾಗಿ ನೋಡಬೇಕು ಅಂತಲ್ಲ, ಆ ಅರ್ಥದಲ್ಲಿ ನಾವಿಲ್ಲಿ ತಗೋಬೇಕು. ಬ್ರಾಹ್ಮಣನನ್ನು ಚಾಂಡಾಲನಂತೆ ಕಂಡಂತೆ ಕಾಣುವುದಾದರೆ ಅವನಿಗೆ ಅಪಮಾನ ಮಾಡಿದಂತೆ ಆಗೋದಿಲ್ವೋ ಅನ್ನೋ ಒಂದು ಪ್ರಶ್ನೆ. ಈಗ ಒಬ್ಬ ಚಾಂಡಾಲ ಅಂತಂದ್ರೆ ಇವಾಗ ಏನೂ ಇಲ್ಲಪ್ಪ, ಕಳ್ಳ ಬರ್ತಾನೆ ಅಂತ ಇಟ್ಕೊಳ್ರಿ, ಗೊತ್ತು ನಮ್ಗೆ ಇವನು ಕಳ್ಳ, ಬೇಡಿ ಹಾಕಿದ್ದಾರೆ. ಇನ್ನೊಬ್ಬ ಜಡ್ಜ್ ಬರ್ತಾ ಇರ್ತಾರೆ, ಅಥವಾ ಪೊಲೀಸ್ ದೊಡ್ಡ ಆಫೀಸರ್ ಬರ್ತಾರೆ. ಇಬ್ಬರನ್ನು ಒಂದೇ ಥರ ಟ್ರೀಟ್ಮೆಂಟ್ ಕೊಡ್ತೀವೇನೋ? ಕೊಡೋದಿಲ್ಲ ಅಂತ ಹೇಳೋದು. ಆದರೆ ಇದು ವ್ಯವಹಾರ ದೃಷ್ಟಿಯಿಂದ, ಆತ್ಮದೃಷ್ಟಿಯಿಂದ ಇಬ್ಬರಲ್ಲೂ ಒಂದೇ ಇರೋದು ಅಷ್ಟೇ. ಹಾಗೆ ತಗೋಬೇಕು ಅಷ್ಟೇ ಹೊರತು ವ್ಯವಹಾರದಲ್ಲಿ ನಡ್ಕೋಬೇಕಾದ್ರೆ ಹಾಗೆ ನಡ್ಕೋಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಒಂದ್ಸರಿ ಏನಾಯಿತು, ಸಚ್ಚಿದಾನಂದ ಸರಸ್ವತಿ ಸ್ವಾಮಿ, ಇವಾಗ ಹಾವು ಪರಮಾರ್ಥ ಸ್ವರೂಪ ತಾನೆ, ಹಾಗೆ ಅಂದ್ಕೊಂಡು ಅದನ್ನು ತಗೊಂಡೋಗಿ ನಮ್ಮ ಹಾಸಿಗೆ ಮೇಲೆ ಮಲಗಿಸ್ಕೊಂಡು ಪಕ್ಕದಲ್ಲಿ ಮಲಗಿಸ್ಕೊಳಕ್ಕಾಗತ್ತಾ? ಗೊತ್ತಿಲ್ಲದೆ ಇರೋ ಹಾವನ್ನ ಹೇಳಿ. ಒಂದ್ಸಾರಿ ಹೊಳೆ ನರಸೀಪುರದಲ್ಲಿ ಇದನ್ನು ಭಗವತ್ಪಾದರು ಹೇಳಿದರು. ಹಾವು ಬಂದಿತ್ತಂತೆ ಆಶ್ರಮಕ್ಕೆ. ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಇದ್ರಂತೆ. ಅವಾಗ ಅವರು ಮುಕ್ತರಾಗಿದ್ದರು, ಬಟ್ ಸನ್ಯಾಸಿಗಳಾಗಿದ್ದರು. ವಯಸ್ಸು 70-80 ವರ್ಷ ಆಗಿರ್ಬೇಕು ಅವಾಗ, ಅಥವಾ 90 ವರ್ಷ, ಯಾವಾಗಾದರೂ ಇರಲಿ. ಆವಾಗ ಅವರು ಬೇರೆಯವ್ರಿಗೆ ಹೇಳಿ, ಮಕ್ಕಳು ಮರಿಗಳು ಇರೋ ಜಾಗನಪ್ಪ ಯಾರನ್ನಾದರೂ ಕರೆಸಿ ಹಾವನ್ನ ಹಿಡಿಸ್ಬಿಟ್ಟು ಹೊರಗಡೆ ಬಿಟ್ಬಿಡೋದಕ್ಕೆ ಹೇಳಿ, ಅಲ್ಲಾದರೂ ಕಾಡಿನಲ್ಲೋ ದೂರದಲ್ಲೋ ಅಂತ ಹೇಳಿದ್ರು. ಈಗ ಹಾವು ಬಂದಿದೆ, ಅವ್ರನ್ನ ಕರ್ಕೊಂಬಂದು ಅಲ್ಲಿ ಒಳಗಡೆ ಮಲಗಿಸ್ಕೊಳ್ರಿ ಅಂತ ಹೇಳ್ತಾರೇನಾ? ಕೃಷ್ಣನ ರೂಪದಲ್ಲಿ ಬಂದಿದೆ ಅಂತ ಇಲ್ಲಿ ನಿಜನೇ ಅದು. ಈ ಅರ್ಥ ಮಾಡ್ಕೊಳ್ಳಿ ಸಾಕು. ಹಾಗೆ ಮತ್ತೆ ಸ್ವಾಮಿಗಳು ಇನ್ನೊಂದು ಕಡೆ ಎಕ್ಸಾಂಪಲ್ ಕೊಡ್ತಾರೆ. ಅವರು ಬ್ರಹ್ಮಚೈತನ್ಯರನ್ನ ನೋಡೋಕ್ಕೆ ಹೋದಾಗ, ಜಪದ ಉಪದೇಶ ಅವರಿಂದ ಆಗಿರೋದು ಗೊತ್ತು. ಹೋದಾಗ ಆ ಬ್ರಹ್ಮಚೈತನ್ಯ ಮಹಾರಾಜರು ಒಂದು ಕಡೆ ವಯಸ್ಸಾಗಿತ್ತಂತೆ ಇವರಿಗೆ. ವಯಸ್ಸಂದ್ರೆ ಕೊನೆಯಲ್ಲಿ ಅವ್ರು ಏನಂತ ವಯಸ್ಸಾಗಿರಲಿಲ್ಲಪ್ಪ, 69 ವರ್ಷಕ್ಕೆ ಅವ್ರ ದೇಹ ಬಿಡೋದು, 69-70 ವರ್ಷಕ್ಕೆ. ಆವಾಗ ಅವರಿಗೆ ನಡ್ಕೊಂಡು ಹೋಗೋದಕ್ಕೆ ಕಷ್ಟ ಆಗುವಾಗ ಒಂದು ಹೆಗಲ ಮೇಲೆ ಬ್ರಾಹ್ಮಣರಂತೆ, ಇನ್ನೊಂದು ಕಡೆ ಈ ಕಡೆ ಹೆಗಲ ಮೇಲೆ ಶೂದ್ರನಂತೆ. ಇಬ್ಬರ ಮೇಲೂ ಕೈ ಹಾಕ್ಕೊಂಡು ಮನಸ್ಸಿನಲ್ಲಿ ಸ್ವಲ್ಪವೂ ಕೂಡ ಇವನು ಬ್ರಾಹ್ಮಣ, ಇವನು ಕ್ಷತ್ರಿಯ, ಇವನು ಶೂದ್ರ ಆ ಭಾವನೆ ಏನೇನೇ ಇರಲಿಲ್ಲ ಅಂತಾರೆ ಬ್ರಹ್ಮಜ್ಞಾನಿಗಳು. ಹೀಗೆ ನಡ್ಕೊಂಡ್ರೂ ಕೂಡ ಅಂತ ಹೇಳೋದು. ಹೀಗೆ ಹೇಳ್ತಾ ಇದ್ದಾರೆ. ಹಾಗೆ ಹೋಗ್ತಾ ಇದ್ದಾಗ ಅವ್ರನ್ನ ನೋಡಿ ಸ್ಥಿತಪ್ರಜ್ಞರು ಲಕ್ಷಣಗಳು ಅಂತ ಜ್ಞಾಪಕ ಬರ್ತಾ ಇತ್ತು ಅಂತ ಸ್ವಾಮಿಗಳು ಇಲ್ಲೇ ಹೇಳ್ತಾರೆ. ಹೀಗೆ ಸೊ ಇಷ್ಟನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ನಮ್ಗೆ ಇದಕ್ಕೆ ಉತ್ತರ ಕ್ಲೀನಾಗಿ ಸಿಗತ್ತೆ. ಸಮದರ್ಶಿಯಾದವರು ಹೇಗೆ ಅಕ್ಷರ ಪಾಲಿಸೋದಕ್ಕೆ ಹೋಗ್ಬಾರ್ದು. ಇದನ್ನ ಈಗ ಹೇಳ್ಬಿಟ್ಟು ಇದನ್ನು ಬರೀ ಅಕ್ಷರ ತಗೊಂಡ್ಬಿಟ್ಟಿದೆ, ಹಿಂಗೆ ಪಾಲನೆ ಮಾಡಬೇಕು. ನಾಯಿಗೂ ಸಿಂಹಾಸನ ಮೇಲೆ ಕೊಂಡ್ರಸು, ರಾಜನಿಗೂ ಒಂದು ಸಿಂಹಾಸನ ಹಾಕೊಂಡ್ರಸು, ಹಾಗೂ ಸಿಂಹಾಸನ ಮೇಲೆ ಕೊಂಡ್ರಸು, ಹಂಗಲ್ಲ. ಅಧಿಕಾರಿಯಾದವರಿಗೆ ಹೆಚ್ಚಿನ ಮರ್ಯಾದೆ ಪೂಜೆಗಳು ತೋರಲೇಬೇಕಲ್ವೇ ಅಂತ.
ವಿದ್ಯಾ ವಿನಯಗಳಿಂದ ಉತ್ಕೃಷ್ಟರಾಗಿಯವರಿಗೆ ಹೆಚ್ಚಿನ ಮನ್ನಣೆ ದೊರೀಲೇಬೇಕಾಗತ್ತೆ. ಇವಾಗ ಎಷ್ಟೊಂದು ಸೈಂಟಿಸ್ಟ್ ಒಬ್ಬ ಬರ್ತಾನೆ ಅಥವಾ ಋಷಿ ಮುನಿಗಳು ಬರ್ತಾರೆ, ಅವ್ರಿಗೆ ತಕ್ಕಂತೆ ನಾವು ಗೌರವ ಕೊಡಬೇಕಾಗತ್ತೆ. ಇವಾಗ ಬ್ರಾಹ್ಮಣರು ಬರ್ತಾರೆ, ತಕ್ಕಂತೆ ನಾವು ಗೌರವ ಕೊಡಬೇಕಾಗತ್ತೆ ಅಂತ ಹೇಳೋದು. ಹಾಗನ್ಕೊಂಡು ಎತ್ತು ನಾಯಿ ಎಲ್ಲದಕ್ಕೂ ಒಂದೇ ಸಮ ಕೊಡೋಕ್ಕಾಗತ್ತಾ? ಇದು ವ್ಯವಹಾರ ದೃಷ್ಟಿಯಿಂದ ಬೇರೆ ಆ ಥರ ಅಂತ ಹೇಳ್ತಾ ಇದ್ದಾರೆ. ಸಮದೃಷ್ಟಿ ಯಾವುದು ಹಾಗಾದರೆ ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ಉಪಾಧಿಯನ್ನು ಅಸಡ್ಡೆ ಮಾಡಿ ಎಲ್ಲಕ್ಕೂ ಆಧಾರನಾಗಿರುವ ಪರಮಾತ್ಮನನ್ನೇ ಕಾಣುವವರು ಸಮದರ್ಶಿಗಳು. ಪರಮಾರ್ಥ ದೃಷ್ಟಿಯಿಂದ ಎಲ್ಲರಲ್ಲೂ ಪರಮಾತ್ಮ ಇರೋದು ಅಂತ ತಿಳ್ಕೋಣ. ಹಾಗನ್ಕೊಂಡು ಅದನ್ನು ಹಿಂಸೆ ಮಾಡಬೇಕು ಅಂತಲ್ಲ. ಹಾಗೆ ಇಲ್ಲಿ ಮೇಲುಮಟ್ಟದವ್ರನ್ನ ಕೀಳು ಮಟ್ಟದವರಿಂದಾಗಲಿ ಕೀಳು ಮಟ್ಟದವ್ರನ್ನ ಮೇಲುಮಟ್ಟದಕ್ಕೆ ತಂದು ಕುಂಡ್ರಿಸ್ಬೇಕು ಅನ್ನೋದು ಏನು ಹೇಳ್ತಾ ಇಲ್ಲ ಅಲ್ಲಿ. ಹಾಗೆ ಆದ್ದರಿಂದ ಈಗ ಒಬ್ಬ ಕಳ್ಳ ಇರ್ತಾನೆ, ಇವಾಗ ವೀರಪ್ಪ, ಎಲ್ಲರೂ ಆತ್ಮಸ್ವರೂಪರೇನಪ್ಪ. ಅವನು ಕರ್ಕೊಂಡೋಗಿ ಜಡ್ಜರು ಅವನ ಪೊಲೀಸ್ ಸ್ಟೇಷನಲ್ಲಿ ಅವನ ಚೀಫ್ ಪೊಲೀಸ್ ಆಫೀಸರ್ ಆಗಿ ಮಾಡಿಬಿಡ್ರಿ ಅಂತಂದರೆ ಏನಾಗುತ್ತೆ ಕತೆ? ಅಷ್ಟು ಆರ್ಥಕ್ಕೆ ಅದು ಹೇಳ್ತಾ ಇದ್ದಾರೆ. ಓಕೆ, ಸರ್ವ ಸಮವಾಗಿರುವ ಬ್ರಹ್ಮವೊಂದೇ ಅದರ ಪರಮಾರ್ಥ ದೃಷ್ಟಿಗೆ ಕಾಣುತ್ತಷ್ಟೇ. ಆ ದೃಷ್ಟಿ ಈಗ 37ನೇ ಚಾಪ್ಟರು ಸಮದರ್ಶನದ ಫಲ. ಈಗ ಅದಕ್ಕೆ ಹೋಗೋಣ ನಾವು. ಇದು 5ನೇ ಅಧ್ಯಾಯದಲ್ಲಿ 19ನೇ ಶ್ಲೋಕದಿಂದ 26ರವರೆಗೂ ಇರುತ್ತೆ. ಜ್ಞಾನಿಯು ಎಲ್ಲರಲ್ಲಿಯೂ ಸಮವಾದ ಬ್ರಹ್ಮವನ್ನೇ ಕಾಣ್ತಾನೆ ಎಂಬಲ್ಲಿ ಒಂದು ಶಂಕೆ ಬರುತ್ತೆ. ಜನರನ್ನ ಸಮವಾಗಿ ಕಾಣೋದು ಶಾಸ್ತ್ರ ದೃಷ್ಟಿಯಿಂದ ತಪ್ಪಲ್ವೇ ಅಂತ ಒಂದು ಪ್ರಶ್ನೆ. ಯಾಕೆ ಅಂತಂದರೆ ಶಾಸ್ತ್ರದಲ್ಲಿ ಒಂದು ವಾಕ್ಯ ಇದೆ, ಏನು ಗೊತ್ತಾ? ಅದು ಯೋಗ್ಯತಾ ತಾರತಮ್ಯವನ್ನು ಮನ್ನಿಸದೇ ಇರುವವರ ಮನೆಯ ಅನ್ನವನ್ನು ಊಟ ಮಾಡಬಾರ್ದಂತೆ. ಇದು ಭುಂಜಿಸಬಾರದು ಅಂದರೆ ಊಟ ಮಾಡಬಾರದು ಅಂತ ಸ್ಮೃತಿ ವಾಕ್ಯ ಇದೆ. ಹೀಗಿರುವಾಗ ಜ್ಞಾನಿ ಎಲ್ಲರನ್ನೂ ಸಮವಾಗಿ ಕಾಣ್ತಾನೆ ಅನ್ನೋದು ಎಲ್ಲಿ ಹೊಂದುತ್ತೆ ಅನ್ನೋ ಒಂದು ಶಂಕೆ ಬರುತ್ತೆ. ಜ್ಞಾನಿಯಲ್ಲಿ ಯಾವ ದೋಷವನ್ನು ಕಲ್ಪಿಸೋದಕ್ಕೆ ಬರೋದಿಲ್ಲ. ಯಾಕೆ ಅಂದರೆ ಬ್ರಹ್ಮವು ನಿರ್ದೋಷವಾಗಿರುತ್ತದೆ. ಹಾಗೆ ಬ್ರಹ್ಮದಲ್ಲಿ ಉಪಾಧಿಯ ಸಂಬಂಧದಿಂದ ಯಾವ ದೋಷವೂ ಉಂಟಾಗೋದಿಲ್ಲ. ಈಗ ಉಪಾಧಿಗಳ ಕಲ್ಮಶ ಆತ್ಮನಿಗೆ ಅಂಟುಕೊಳ್ಳುತ್ತ ಅಂತ ಪ್ರಶ್ನೆ. ಈಗ ಸೂರ್ಯ ಬೇರೆ ಅಂಟ್ಕೊಳ್ಳೋದಿಲ್ಲ. ಈಗ ಸೂರ್ಯ ಮೇಲ್ಗಡೆ ಇರ್ತಾನೆ, ಕೆಳಗಡೆ ಒಂದು ಸ್ಲಮ್ ಇರುತ್ತೆ, ಇನ್ನೊಂದು ಕಡೆ ಅರಮನೆ ಇರುತ್ತೆ, ಇನ್ನೊಂದು ಕಡೆ ಚೆನ್ನಾಗಿರೋ ಸುವಾಸನೆ ಬರುತ್ತೆ, ಇನ್ನೊಂದು ಕಡೆ ಕೆಟ್ಟ ವಾಸನೆ ಬರುತ್ತೆ. ಆ ಸೂರ್ಯನಿಗೆ ಏನಾದರೂ ಅದರ ಕಲ್ಮಶವಾಗ್ಲಿ ಏನಾದರೂ ಮೆತ್ಕೊಳ್ಳುತ್ತಾ? ನಿದ್ದೆಯಲ್ಲಿ ನಾವಿದ್ದಾಗ ಏನೂ ಬೇಡಪ್ಪ, ಕನಸಿಗೆ ಬರಲಿ ಸಾಕು ನೋಡೋಣ. ನೀವು ಮಲ್ಕೊಂಡಾಗ ಗಂಧ ಹಚ್ಕೊಂಡು ಸೆಂಟ್ ಹಾಕ್ಕೊಂಡು ಮಲ್ಕೊಳ್ರಿ. ಎಚ್ಚರದಲ್ಲಿ ನಿಮ್ಮ ಕನಸಿಗೆ ಸ್ಮೆಲ್ ಬರಬೇಕು. ಅಲ್ಲಿ ಗೊಬ್ಬುನಾಥ ವಾಸನೆ ಹೊಡಿತಾ ಇರುತ್ತೆ. ಅದಕ್ಕೂ ಸಂಬಂಧನೇ ಬರೋದಿಲ್ಲ. ಇನ್ನು ನಿದ್ದೆಗಂತೂ ಸಂಬಂಧನೇ ಇರೋದಿಲ್ಲ. ಅದೇ ರೀತಿ ನಾವು ಮುಕ್ತರಾದರೆ ಈ ಎಚ್ಚರದಾಗಲಿ ಕನಸಿಂದಾಗಲಿ ಯಾವುದರ ಸಂಬಂಧ ಇರೋಲ್ಲ. ಆತ್ಮನಿಗೆ ಯಾವುದೂ ಅಂಟ್ಕೊಳ್ಳಲ್ಲ. ಪಾಪ ಪುಣ್ಯ ಅವಸ್ಥೆನೇ ಇಲ್ಲ ಒಂದು ದೃಷ್ಟಿ. ಅಷ್ಟೆಲ್ಲ ಬೇಡ. ಹಾವು ಹಗ್ಗ ತಗೊಳ್ರಿ, ಚೆನ್ನಾಗಿ ಅರ್ಥ ಆಗುತ್ತೆ. ಹಾವಿನ ಏನಾದರೂ ಹಗ್ಗಕ್ಕೆ ಅಂಟ್ಕೊಳ್ಳುತ್ತಾ ಅಷ್ಟೇ ಸಾಕು. ಹಾವಿನ ಗುಣ ವಿಷ, ಹಲ್ಲು, ಎಡೆ ಎತ್ತಿರೋದು, ಬಾಲ ಅಲ್ಲಾಡಿಸ್ತಾ ಇರೋದು, ಇಷ್ಟು ಹಗ್ಗಕ್ಕೆ ಏನಾದ್ರು ಹೊಂದ್ಕೊಳ್ಳುತ್ತಾ? ಅದಕ್ಕೆ ದೋಷ ಬರುತ್ತಾ? ಹಗ್ಗದಲ್ಲಿ ಯಾವತ್ತಾದರೂ ವಿಷ ಬರುತ್ತಾ? ಬರೋದಿಲ್ಲ. ಅದೇ ರೀತಿ ಈ ಅವಸ್ಥೆಗಳ ಒಳಗಡೆ ಇಷ್ಟು ತಗೊಂಡ್ಬಿಟ್ರಿ, ಆದರೆ ಹಿಂತಡಿಕೆ ಇರೋ ಆತ್ಮನಿಗೆ ಅಲ್ಲ. ಫಸ್ಟ್ ಆಫ್ ಆಲ್ ನಾವು ಹೇಳದೆ ತಪ್ಪು. ಹಿಂತಡಿಕೆ ಮುಂತಡಿಕೆ. ಅದ್ವೈತ ತತ್ವದಲ್ಲಿ ಆತ್ಮನ್ ಬಿಟ್ಟರೆ ಮತ್ತೊಂದಿಲ್ಲ. ಹಗ್ಗ ಬಿಟ್ಟರೆ ಹಾವಿಲ್ಲ. ಯಾವ್ದಕ್ಕೆ ಮೆತ್ಕೋಬೇಕು? ನಿಜವಾಗ್ಲೂ ಇಲ್ಲದೆ ಇರೋದನ್ನ ಮೆತ್ಕೊಳ್ಳುತ್ತೆ ಅಂದರೆ ಅರ್ಥ ಹೆಂಗೆ ಬರುತ್ತೆ? ಹಿಂಗೆ ಚಿಂತನೆ ಮಾಡಬೇಕು. ಎಲ್ಲ ಜನರನ್ನು ಆದಾಯ್ತಾ? ಆದ್ದರಿಂದ ಅಬೋಧ್ಯನನ್ನಾಗುವುದಿಲ್ಲವೇ ಅನ್ನೋ ಒಂದು ಪ್ರಶ್ನೆ ಬ್ರಹ್ಮಜ್ಞಾನಿ.
ಶಾಸ್ತ್ರದಲ್ಲಿ ಹೇಳಿದೆ ಅಂತ ಹೇಳಿಬಿಟ್ಟು. ಆದ್ದರಿಂದ ಹಾಗೆ ಆ ಶಂಕೆಗೆ ಪರಿಹಾರ ಹೇಳಬೇಕಾದ್ರೆ ಬ್ರಹ್ಮದಲ್ಲಿ ಉಪಾಧಿಯ ಸಂಬಂಧದಿಂದ ಯಾವ ದೋಷ ಉಂಟಾಗೋದಿಲ್ಲ. ಹತ್ತಿರುವ ಈಗ ಉದಾಹರಣೆಗೆ ನಾವಿಷ್ಟೆಲ್ಲ ತಿಳಿದೆವು, ಸ್ವಾಮಿಗಳು ಒಂದು ಉದಾಹರಣೆ ಕೊಡ್ತಾರೆ. ಈಗ ಸ್ಫಟಿಕ ಇರುತ್ತೆ ಅಂತ ಇಟ್ಕೊಳ್ರಿ, ಅದರ ಹತ್ತಿರದಲ್ಲಿ ಒಂದು ಕೆಂಪು ಗುಲಾಬಿ ಹೂವು ಇರುತ್ತೆ, ಕೆಂಪೋ ನೀಲಿನೋ ಯಾವುದಾದ್ರೂ ಕಲರು. ಆ ಸ್ಫಟಿಕದಲ್ಲಿ ಹೇಗೆ ಕಾಣುತ್ತೆ? ಅದು ಕೆಂಪು ಗುಲಾಬಿ ಥರ, ಕೆಂಪು ಥರನೇ ಕಾಣುತ್ತೆ ಸ್ಫಟಿಕ. ಬಟ್ ಸ್ಫಟಿಕ ಕೆಂಪು ಆಗಿರೋದಿಲ್ಲ. ಈಗ ನಿಮ್ಮ ಟೇಬಲ್ ಮೇಲೆ ಒಂದು ರೆಡ್ದು ವೆಲ್ವೆಟ್ಟು ಯಾವುದಾದ್ರೂ ಕಲ್ಲರ್ದು ಬಟ್ಟೆ ಹಾಕ್ಬಿಡಿ, ಅದ್ರ ಮೇಲೆ ಒಂದು ಗ್ಲಾಸ್ ಇಡಿ, ಅದು ಟ್ರಾನ್ಸ್ಪರೆಂಟ್, ಅದಕ್ಕೆ ಯಾವ ಕಲರು ಇಲ್ಲ. ಈಗ ನಿಮ್ಗೆ ಆ ಗ್ಲಾಸು ಕೆಂಪು ಕಾಣುತ್ತೆ, ಗ್ಲಾಸ್ ಕೆಂಪಾಗಿದೆಯಾ? ಇಲ್ಲ. ಹಳದಿ ಬಣ್ಣದ ಇಡ್ರಿ ಕೆಳಗಡೆ ಬಟ್ಟೆ, ಹಳದಿ ಬಣ್ಣ ಕಾಣುತ್ತೆ. ಹಾಗೆ ನಮ್ಮ ಇವು ಆತ್ಮನಿಗೆ ಯಾವುದು ತೋರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ತನ್ನ ಸ್ವರೂಪದಿಂದಲೂ ಬ್ರಹ್ಮಕ್ಕೆ ಯಾವ ದೋಷವೂ ಹತ್ಕೊಂಡಿರೋದಿಲ್ಲ. ಇಂಥ ನಿರ್ದಿಷ್ಟವಾದ ಬ್ರಹ್ಮವೇ ತಮ್ಮ ಆತ್ಮ ಅಂತ ತಿಳ್ಕೊಂಡಿರೋ ಜ್ಞಾನಿಗೆ ಯಾವ ದೋಷ ತಾನೇ ಅಂಟ್ಕೊಳ್ಳುತ್ತೆ ರೀ? ಅವನು ನಿತ್ಯ ಶುದ್ಧ ಬುದ್ಧ ಸ್ವರೂಪನಾಗಿರ್ತಾನೆ. ಇನ್ನು ಬದುಕಿರುವಾಗಲೇ ಜನ್ಮ ಮರಣ ಪ್ರವಾಹವನ್ನು ಗೆದ್ದು ಮುಕ್ತನಾಗ್ಬಿಟ್ಟಿರ್ತಾನೆ. ಸೊ ಇಲ್ಲಿ ಒಂದು ಕಡೆ ಶ್ರೀರಾಮಚಂದ್ರಂದು ಎಕ್ಸಾಂಪಲ್ ಕೊಡ್ತಾರೆ. ಅವನಿಗೆ ಒಂದು ಸಾರಿ ಹಿರಿಯರು ಕಿರಿಯರು ಮುಂತಾದವರು ಅವ್ರ ಹತ್ರ ಬಂದಾಗ ಶಾಸ್ತ್ರದಲ್ಲಿ ಹೇಗೆ ಹೇಳ್ತೋ ಹಾಗೆ ನಡ್ಕೊತಾನಂತೆ ರಾಮ. ಆ ತಾರತಮ್ಯವನ್ನು ಅವನು ಹಾಗೆ ನಡ್ಕೊತಾನೆ ಅಂತ ಹೇಳಿದ್ದಾರೆ. ಈ ವ್ಯವಹಾರದಲ್ಲಿದ್ದರೆ ಹಾಗೆ ನಡ್ಕೋಬೇಕು. ತಾರತಮ್ಯವನ್ನು ಮೀರಿದರೆ ಜ್ಞಾನಿ ಹೇಗಾದನು ಎಂದು ಶಂಕಿಸಬಾರದು. ಹಾಗಾದರೆ ಜ್ಞಾನಿ ಹೆಂಗಾಗ್ಬಿಟ್ಟ? ಶ್ರೀರಾಮಚಂದ್ರ ಕೂಡ ಮುಕ್ತನಾದವನೇ, ಸಾಕ್ಷಾತ್ ಪರಮಾತ್ಮ ಸ್ವರೂಪನು. ಇದು ಅದಕ್ಕೆ ಇಲ್ಲಿ ವ್ಯವಹಾರ ದೃಷ್ಟಿ ಪರಮಾರ್ಥ ದೃಷ್ಟಿ ತಗೊಂಡ್ರೆ ನಮ್ಗೆ ಉತ್ತರ ಸಿಗುತ್ತೆ. ದೇಹೇಂದ್ರಿಯ ಸಂಘಾತದಲ್ಲಿ ನಾನು ಎಂಬ ಅಭಿಮಾನ ಯಾರಿಗಿರುತ್ತೋ ಅವರಿಗಾಗಿ ಪೂಜ್ಯರಾದವರು ಯೋಗ ತಾರತಮ್ಯದವರನ್ನು ಶಾಸ್ತ್ರದಲ್ಲಿ ಹೇಳಿರುತ್ತೆ. ಇದೆಲ್ಲ ನಮ್ಮ ದೃಷ್ಟಿಯಿಂದ. ಆದರೆ ಮುಕ್ತನಾದವನಿಗೆ ಎಂಥದ್ದು ಇರಲ್ಲ. ಹೇಳಬೇಕು ಅಂದರೆ ಈ ಕೆಲವು ಅವಧೂತರು ಇರ್ತಾರೆ ನೋಡ್ರಿ, ಅವರು ಈ ನಾಯಿಗಳ ಜೊತೆಯಲ್ಲೂ ಕೂಡ ಮನುಷ್ಯರ ಜೊತೆಯಲ್ಲಿ ಮನುಷ್ಯರ ಜೊತೆಲಿ ಹಂಗೆ ಇರೋದಿಲ್ಲ. ನೀವು ನೋಡ್ರಿ ಬೇಕಾದರೆ ಕೆಲವರು ಅವಧೂತರನ್ನ ಆ ನಾಯಿಗಳ ಜೊತೆಯಲ್ಲಿ ಸಂತೋಷವಾಗಿ ಒಂದ್ರ ನಾಯಿ ಮೇಲೆ ಕೈ ಹಾಕ್ಕೊಂಡು ಆ ನಾಯಿ ಬಾಯಿಂದ ಇವ್ರು ತಿನ್ನೋದು, ಇವ್ರ ಬಾಯಿಂದ ನಾಯಿಗಿಡೋದು, ಹೀಗೆಲ್ಲ ಮಾಡ್ತಾ ಇರ್ತಾರೆ. ಕನ್ಯಾಕುಮಾರಿಯಲ್ಲಿ ಮಾಯಿ ಅಮ್ಮ ಅಂತ ನಿಮಗೆಲ್ಲ ಫೋಟೋ ತೋರಿಸಿದ್ದೆ, ಹೇಳಿದ್ದೆ. ಆ ಅಮ್ಮ 3 ಹೊತ್ತು ನಾಯಿಗಳ ಜೊತೆಯಲ್ಲಿ ಇರ್ತಾ ಇದ್ರು. ಮತ್ತು ರಾಮಕೃಷ್ಣ ಪರಮಹಂಸರು ಕೂಡ ಆ ಹೃದಯನಿಗೆ ತೋರಿಸ್ತಾರೆ. ಆದ್ದರಿಂದ ಅದು ನೋಡಿದಾಗ ಹೇಗಿರ್ತಾರೆ ಅವರು? ಬ್ರಹ್ಮಜ್ಞಾನಿಗಳ ದೃಷ್ಟಿಯಿಂದ ಇದು ಇರೋದಿಲ್ಲ. ಆದರೆ ವ್ಯವಹಾರ ದೃಷ್ಟಿಯಿಂದ ಹಾಗೆ ನೋಡಬೇಕಾಗಿತ್ತಷ್ಟೆ. ಈ ನಮ್ಮ ಪುರಾಣಗಳಲ್ಲೂ ಕೂಡ ಈ ಹಿರಣ್ಯಕಶಿಪು ಭಕ್ತ ಪ್ರಹ್ಲಾದನ ಸ್ಕೂಲಿಂದ ಬಂದ ಮೇಲೆ, ಅಂದರೆ ಅವನ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಮನೆಗೆ ಬಂದ ಮೇಲೆ ಅವನ ಪ್ರೀತಿಯಿಂದ ತೊಡೆ ಮೇಲೆ ಕೂರಿಸ್ಕೊಂಡು, ಅಪ್ಪ ಪ್ರಹ್ಲಾದ ಶತ್ರುಗಳನ್ನ ಮಿತ್ರರನ್ನ ಹೇಗೆ ನೋಡಬೇಕು ಅಂತ ಕೇಳಿದಾಗ ಅವನು, ಅಪ್ಪ ಶತ್ರುಗಳಂದ್ರೆ ಯಾರು, ಮಿತ್ರರಂದ್ರೆ ಯಾರು, ಫಸ್ಟ್ ನನಗೆ ಅವ್ರನ್ನ ಹೇಳು ಅಂತಾನ ಅವನು ನಾರಾಯಣನ ಸ್ವರೂಪದಲ್ಲಿ ನೋಡ್ತಾ ಇದ್ದವನು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದ್ದರಿಂದ ಇಲ್ಲಿಗೆ ನಾನು ನಿಲ್ಲಿಸಿರ್ತೀನಿ, ಮುಂದೆ ನೋಡ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್. ಯಾರು